ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನು ಎನ್ನರನ್ನು ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಭಕ್ತಿ ಶ್ರದ್ಧೆಯಿಂದ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಲ್ಲಿ ಸಕಲ ಸದ್ಭಕ್ತರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಮನುಷ್ಯನ ಸುಂದರವಾದ ಬದುಕಿಗೆ ಸಂಪತ್ತು ಬೇಕಾಗ್ತದೆ. ಒಂದಿಷ್ಟು ಧನ ಕನಕ ದವಸ ಧಾನ್ಯ ಬೆಳ್ಳಿ ಬಂಗಾರ ವಸ್ತು ಒಡವೆ ಹೊಲ ಮನಿ ಅಧಿಕಾರ ಅಂತಸ್ತು ಇವು ಎಲ್ಲ ಬೇಕು, ಬೇಡಂತಲ್ಲ. ಆದ್ರೆ ಅವುಗಳನ್ನು ಎಷ್ಟು ಗಳಿಸಬೇಕು ಅಷ್ಟು ಮಾತ್ರ ಗಳಿಸಬೇಕೇ ವಿನಃ ಅತಿಯಾಗಿ ಗಳಿಸಲಿಕ್ಕೆ ಹೋಗಬಾರದು. ಯಾಕೆ ನಮ್ಮ ಸಂಪತ್ತು ಬದುಕನ್ನು ಮೀರಿ ಗಳಿಸಬಾರ್ದು ಅಂತ ಕೇಳಿದ್ರೆ ಅದು ಯಾರಿಗೂ ಸಮಾಧಾನ ಶಾಂತಿ ಸುಖವನ್ನು ಕೊಟ್ಟಿಲ್ಲ. ಆ ಬಳಿಕ ಸಂಪತ್ತು ಹೆಂಗೆ ಹೆಚ್ಚಾಕೋತ ಹೋಗುತ್ತದಲ್ಲ, ಹಾಗೆ ಮನುಷ್ಯನ ಮನಸ್ಸು ಕೆಟ್ಟಗೋತ ಹೋಗುತ್ತದೆ. ಅಹಂಕಾರ ಅಂತರಂಗದೊಳಗೆ ಹೆಚ್ಚಾಕೋತ ಹೋಗುತ್ತದೆ. ಅದಕ್ಕೆ ಗಳಿಸಬಾರ್ದಂತಲ್ಲ, ಎಷ್ಟು ಬೇಕು ಅಷ್ಟನ್ನು ಮಾತ್ರ ಗಳಿಸಬೇಕು. ಗಳಿಸಿದ ಸಂಪತ್ತು ಸುಖ ಕೊಡಬೇಕೇ ವಿನಃ ದುಃಖವನ್ನು ಕೊಟ್ಟಿರಬಾರದು. ಹಾಗೆ ಒಂದಿಷ್ಟು ಮನುಷ್ಯ ಸಂಪತ್ತನ್ನು ಗಳಿಸಿಕೊಂಡು ಸಿರಿವಂತ ಆಗಬೇಕು. ಆದರೆ ಅತಿಯಾದದ್ದು ಏನಾಗುತ್ತದೆ, ಒಂದೊಂದು ಸರ್ತಿ ವಿಷ ಸಹಿತ ಅಮೃತ ಸಹಿತ ವಿಷವಾಗಿ ಪರಿಣಮಿಸ್ತದಲ್ಲ. ಹಾಗೆ ಅತಿಯಾದ ಯಾವುದೇ ಸಂಪತ್ತ ಇರುವಲ್ದ್ಯಾಕ ಅದು ಮನುಷ್ಯನಿಗೆ ಒಳಿತಲ್ಲ. ಆದ್ದರಿಂದ ಈಗ ದೇವರು ಎಷ್ಟು ಸಂಪತ್ತ ಕೊಟ್ಟಾನಲ್ಲ ನಮಗೆ, ಅಷ್ಟರೊಳಗನ ಸಂತೋಷ ಪಡಾಕ ಬರುತ್ತದೆ, ಸಂತೃಪ್ತಿಯನ್ನು ಹೊಂದಾಕ ಬರುತ್ತದೆ. ಆದರೆ ಏನು ಮಾಡೋದು ತಿಳಿವಲ್ದು ಮನುಷ್ಯನಿಗೆ. ಯಾಕೆ ತಿಳಿವಲ್ದಂದ್ರೆ ಸುತ್ತಮುತ್ತ ಇರೋರನ್ನು ನೋಡ್ತಾನೆ. ನೋಡಿದ ಬಳಿಕ ಮನಸ್ಸಂತದ ಎಡಕಿನ ಮನೆಯವರು ಲಕ್ಷಾಧೀಶರದಾರ, ಬಲಕಿನ ಮನೆಯವರು ಕೋಟ್ಯಾಧೀಶರದಾರ, ಮತ್ತು ನೀನೊಬ್ಬ 1000 ಗಳಿಸಿ ಏನು ಮಾಡವ, ಒಂದಿಷ್ಟು ನೋಡವ್ರನ್ನ ನೋಡಿ ನೀನು ಒಂದಿಷ್ಟು ಲಕ್ಷ ಗಳಿಸು ಕೋಟಿ ಗಳಿಸು ಅಂತ ಮನಸ್ಸು ಹೇಳಾಕ ಶುರು ಮಾಡ್ತದ. ಆವಾಗ ಇನ್ನೊಬ್ಬರನ್ನ ನೋಡಿ ಬದುಕಬಾರದು ಎಂದು. ಈಗ 1000ದೊಳಗೆ ಸುಖ ಇಲ್ಲ ಅಂತಲ್ಲ, ಅದ ಆನಂದವಾಗಿ ಜೀವನ ಸಾಗಿಸ್ಯಾನ. ಆದ್ರೆ ಏನು ಮಾಡ್ಯಾನ, ಇವರು ಮಾತು ಕೇಳಿ ಸುತ್ತಮುತ್ತ ಇರತಕ್ಕಂಥ ಜನಗಳನ್ನು ನೋಡಿ ಅವರಂಗ ನಾನು ಆಗಬೇಕು, ಅವರಷ್ಟೇ ಸಂಪತ್ತ ಗಳಿಸ್ಬೇಕು, ಅವರಷ್ಟೇ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಗಳಿಸಿ ನಾನೂ ಸಿರಿವಂತ ಆಗಬೇಕು ಅಂತ ಹೀಗೆ ದುರಾಶೆ ಮೂಡುತ್ತದೆ. ಅದಕ್ಕೆ ನಾವು ಇನ್ನೊಬ್ಬರನ್ನು ನೋಡಿ ಎಂದೂ ಬದುಕನ್ನು ಸಾಗಿಸಬಾರದು. ಅವ್ರಿಗೆ ದೇವರು ಎಷ್ಟು ಕೊಟ್ಟಿರ್ತಾನ ಅವ್ರಿಗೆ ಪಾಲ, ನಮಗೆಷ್ಟು ಕೊಟ್ಟಿರ್ತಾನ ನಮ್ಮ ಪಾಲಿನ ಸಂಪತ್ತು, ಅದರೊಳಗನ ನಾವು ಆನಂದ ಪಡಬೇಕು.
ಅದಕ್ಕೆ ಅವ್ರು ಅಂತಾರ, ನೋಡು ನಿನಗೆ ಎಷ್ಟು ಬೇಕು ಅಷ್ಟು ದೇವರು ಕೊಟ್ಟಾನ, ಅದರೊಳಗನ ನೀನು ಸಮಾಧಾನದಿಂದ ಸುಂದರವಾದ ಬದುಕನ್ನು ಸಾಗಿಸು. ನನಗೆ ಅದು ಇಲ್ಲ ಇದು ಇಲ್ಲ ಅಂತ ತಿಳ್ಕೊಂಡು ಹಪಹಪಿತನ ಮಾಡಾಕ ಹೋಗಬೇಡ. ಆಸೆಯ ಕೂಪದೊಳಗೆ ಬೀಳಾಕ ಹೋಗಬೇಡ. ದುರಾಸೆಗೆ ಒಳಗಾಗಿ ಭವ್ಯವಾದ 100 ವಸಂತಗಳ ಬದುಕನ್ನು ಕೆಡಿಸಿಕೊಳ್ಳಾಕ ಹೋಗಬೇಡ. ಸಾಧು ಸತ್ಪುರುಷರು ಸಂತರು ಮಹಂತರು ಇದನ್ನು ಹೇಳ್ತಾರವರು. ಇಲ್ಲೇ ಮಹಾರಾಷ್ಟ್ರದೊಳಗೆ, ನಿಮಗೇನು ಭಾಳ ದೂರ ಇಲ್ಲ ಮಹಾರಾಷ್ಟ್ರ, ಅಲ್ಲಿ ಒಬ್ಬ ಸಂತ ತುಕಾರಾಮರು ಅಂತ ಆಗಿ ಹೋದರು. ಭಾಳ ಬಡತನ ತುಂಬಿತ್ತು, ಮಡದಿ ಮಕ್ಕಳು ಇದ್ದರು. ಆದ್ರೆ ಯಾವಾಗಲೂ ಮನಸ್ಸಿನ ತುಂಬೆಲ್ಲ ಭಗವಂತನ ನಾಮಸ್ಮರಣೆ ಮಾಡುತ್ತಿದ್ದರು. ಕೈಯೊಳಗೆ 2 ತಾಳು ಹಿಡಿದ್ರು, ಭಜನೆ ಮಾಡ್ಕೋತ ಭಗವಂತನ ನಾಮಸ್ಮರಣೆಯನ್ನು ಹಾಡಕೋತ ವಿಠ್ಠಲ ವಿಠ್ಠಲ ಪಾಂಡುರಂಗ, ಎದ್ರೂ ವಿಠ್ಠಲ ಮಲಗಿದ್ರೂ ವಿಠ್ಠಲ, ಯಾವುದೇ ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡುವಾಗನೂ ವಿಠ್ಠಲ ದೇವನನ್ನೇ ಪಾಂಡುರಂಗನನ್ನೇ ಸ್ಮರಣೆ ಮಾಡ್ಕೋತ ಕಾಲವನ್ನು ಕಳೀತಿದ್ರು. ಇಂಥ ಒಬ್ಬ ಶ್ರೇಷ್ಠ ಸಂತರ ಕೀರ್ತಿ ಆ ನಾಡಿನ ತುಂಬೆಲ್ಲ ಪಸರಿಸಿತ್ತು. ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ರು ಸಂತ ತುಕಾರಾಮರು. ಒಂದು ದಿವಸ ಆ ನಾಡಿನ ಮಹಾರಾಜನಿಗೆ ಸುದ್ದಿ ಹೋಯಿತು. ಏನಂತ? ನಿಮ್ಮ ನಾಡಿನೊಳಗೆ ಇಂಥ ಒಬ್ಬ ಶ್ರೇಷ್ಠ ಸಂತದಾನ, ಆದ್ರೆ ಏನು ಮಾಡೋದು? ಭಾಳ ಬಡವದಾನ, ಚಲೋ ಬಟ್ಟೆ ಬರೆಗಳಿಲ್ಲ ಉಡಾಕ, ಉಣ್ಣಾಕ ಒಳ್ಳೆಯ ಪದಾರ್ಥ ಇಲ್ಲ, ಇದ್ದದ್ರೊಳಗನ ಕಾಲ ಕಳೆಯಾಕತ್ಯಾನ. ಅಂಥ ಒಬ್ಬ ಸಾಕ್ಷಾತ್ ಪಂಢರಪುರದ ವಿಠ್ಠಲ ದೇವನನ್ನೇ ಒಲಿಸಿಕೊಂಡಿರ್ತಕ್ಕಂಥ ಸಂತ ಈ ನಾಡಿನೊಳಗೆ ಬಡವಾಗಿರೋದು ಸರಿ ಏನು ಅಂತ ತಿಳ್ಕೊಂಡು ಯಾರೋ ಹೋಗಿ ಮಹಾರಾಜನಿಗೆ ಹೇಳಿದರು. ಆವಾಗ ಮಹಾರಾಜನಿಗೆ ಗೊತ್ತಿರಲಿಲ್ಲ, ಇಂಥ ಒಬ್ಬ ಶ್ರೇಷ್ಠ ಸಂತರು ನನ್ನ ನಾಡಿನೊಳಗೆ ಬಡವರಾಗಿ ಉಳಿದಾರನ್ನುವಂಥದ್ದು ಗೊತ್ತಿರಲಿಲ್ಲ. ಅಲ್ಲಿವರೆಗೂ ಯಾರೋ ಹೇಳಿದ ಬಳಿಕ ಮಹಾರಾಜನಿಗೆ ಗೊತ್ತಾಯಿತು. ಮಹಾರಾಜ ಅಂದ ಸೇವಕರಿಗೆ, ನೋಡಿ ಒಂದಿಷ್ಟು ಮುತ್ತು ರತ್ನಗಳನ್ನು ತೆಗೆದುಕೊಳ್ಳಿ, ಸಾಮ್ರಾಜ್ಯದೊಳಗೆ ಏನು ತುಂಬ್ಯದಲ್ಲ ಭಾಂಡಾರದೊಳಗೆ ಒಂದಿಷ್ಟು ಮುತ್ತು ರತ್ನ ಧನ ಕನಕ ದವಸ ಧಾನ್ಯ ವಸ್ತು ಒಡವೆಗಳನ್ನು ತೆಗೆದುಕೊಂಡು ಆ ಸಂತ ತುಕಾರಾಮರಿಗೆ ಕೊಟ್ಟು ಬರ್ರಿ ಅಂತ ತಿಳ್ಕೊಂಡು ತಮ್ಮ ಸೇವಕರಿಗೆ ಹೇಳಿ ಕಳಿಸಿದರು ಮಹಾರಾಜರು. ಆವಾಗ ಬಂಡಿ ತುಂಬ ಸಂಪತ್ತನ್ನು ತುಂಬಿಕೊಂಡು ಎಲ್ಲಿಗೆ ಬಂದರು? ಸಂತ ತುಕಾರಾಮರ ಮನೆ ಮುಂದೆ ಬಂದು ನಿಂತರು. ಬಂಡಿ ತುಂಬ ಸಂಪತ್ತು ತುಂಬಿಕೊಂಡು ಬಂದರ. ಆದ್ರೆ ತುಕಾರಾಮ ಸಂತರು ಬೇಡಿಲ್ಲ, ನಾನು ಭಾಳ ಬಡವದೀನಿ ಅಂತ ಯಾರಿಗೂ ಹೇಳಿಲ್ಲ. ಯಾರೋ ಹೇಳ್ಯಾರ, ಯಾರೋ ಸಂಪತ್ತು ಕೊಟ್ಟು ಕಳಿಸ್ಯಾರ. ಮನೆ ಮುಂದೆ ಬಂಡಿ ತುಂಬ ಸಂಪತ್ತು ಬಂದು ನಿಂತದ. ಒಳಗ ಮಡದಿ ಮಕ್ಕಳ ಜೊತೆಗೆ ಕಾಲ ಕಳೀತಿದ್ರು ಸಂತ ತುಕಾರಾಮರು. ಸಣ್ಣದೊಂದು ಗುಡಿಸಲ ಮನಿ. ಆವಾಗ ಹೋಗಿ ಕೂಗಿ ಕರೆದ್ರು ಸೇವಕರು, ಸಂತರೇ ಸ್ವಲ್ಪ ಹೊರಗೆ ಬನ್ನಿ ಅಂದರು. ಆವಾಗ ಸಂತ ತುಕಾರಾಮರು ಹೊರಗೆ ಬಂದರು. ಹೊರಗೆ ಬಂದು ತಾವ್ಯಾರು ಒಳಗೆ ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಿದರು.
ಆವಾಗ ಒಳಗೆ ಬರೋದು ಆ ಬಳಿಕ ಈಗ ನಾವು ಯಾರು ಅದೀವಿ ಗೊತ್ತದ ಏನು ನಿಮಗಂತ ಕೇಳಿದ್ರು ಅವರು. ನನಗೆ ನಿಮ್ಮ ಪರಿಚಯ ಈ ಮೊದಲು ಇಲ್ಲ, ನೀವು ಹೊಸಬ್ರಂತ ಕಾಣಿಸ್ತದ, ಅದಕ್ಕೆ ತಾವು ಯಾರು ಅಂತ ಕೇಳಿದರು. ಆವಾಗ ಅವ್ರು ಹೇಳಿದರು, ಈ ನಾಡಿನ ಮಹಾರಾಜನ ಸೇವಕರಿದ್ದೀವಿ ನಾವು. ಯಾರೋ ನಮ್ಮ ಮಹಾರಾಜನಿಗೆ ದೂರು ಕೊಟ್ಟಾರ, ನಿಮ್ಮ ಬಗೆಗೆ ವಿಷಯವನ್ನು ತಿಳಿಸ್ಯಾರ. ಏನಂತ? ಇಂಥ ಒಬ್ಬ ಮಹಾರಾಷ್ಟ್ರ ನಾಡಿನೊಳಗೆ ಸಂತ ಶ್ರೇಷ್ಠದಾನ, ಆದ್ರೆ ಹೇಗದನಂದ್ರೆ ಭಾಳ ಬಡವದಾನಂತ. ತಿನ್ನಾಕ ಉಣ್ಣಾಕ ಉಡಾಕ ಅಷ್ಟಕ್ಕಷ್ಟ ಅದಂಥವ್ರಿಗೆ, ಹೆಚ್ಚಿನ ಪ್ರಮಾಣದೊಳಗಿಲ್ಲ. ಅದಕ್ಕೆ ನಮ್ಮ ಮಹಾರಾಜ ಈ ಬಂಡಿ ತುಂಬ ಒಂದಿಷ್ಟು ಮುತ್ತು ರತ್ನ ವಸ್ತು ಒಡವೆ ದವಸ ಧಾನ್ಯ ಕೊಟ್ಟು ಕಳಿಸ್ಯಾನ ನಿಮಗಂತ. ಅದಕ್ಕೆ ಈ ಎಲ್ಲ ಸಂಪತ್ತು ನಿಮಗ ಸೇರಿದ್ದು, ನಿಮಗ ಸಲ್ಲಬೇಕು. ಅದಕ್ಕೆ ದಯಮಾಡಿ ತಾವು ಸ್ವೀಕಾರ ಮಾಡಬೇಕಂತ ತಿಳ್ಕೊಂಡು ಬಂದವರು ಹೇಳಿದರು. ಆವಾಗ ಸಂತ ತುಕಾರಾಮರಂದರು, ನಾ ಬಡವದಿನಿ ಅಂತ ಅಂದವ್ರು ಯಾರು? ಅವ್ರಂದ್ರು, ನಾ ಬಡವದಿನಿ ಅಂತ ಅಂದವ್ರು ಯಾರು? ಆವಾಗ ಅವ್ರು ಅಂತಾರೆ, ಯಾರು ಗೊತ್ತಿಲ್ಲ, ಯಾರೋ ಬಂದು ಹೇಳಿದರು ಮಹಾರಾಜನಿಗೆ, ಮಹಾರಾಜ ಈ ಎಲ್ಲ ಸಂಪತ್ತು ಸಂತ ತುಕಾರಾಮರಿಗೆ ಸಲ್ಲಿಸಿ ಬನ್ನಿ ಅಂತ ತಿಳ್ಕೊಂಡು ನಮ್ಮನ್ನು ಕಳಿಸ್ಯಾರ, ಇಷ್ಟು ಮಾತ್ರ ನಮಗೆ ಗೊತ್ತು ಅಂತ ಇವರು ಹೇಳಿದರು. ಆವಾಗ ತುಕಾರಾಮ ಸಂತರಂತಾರ, ಒಂದು ತಿಳ್ಕೊಳ್ಳಿ, ಹೊರಗ ಜನಗಳ ಕಣ್ಣಿಗೆ ನೋಡಾಕ ನಾನು ಬಡವಾಗಿ ಇರಬಹುದು, ಆದ್ರೆ ಒಳಗಿಂದ ಒಳಗೆ ನನ್ನಷ್ಟು ಶ್ರೀಮಂತರು ಜಗತ್ತಿನೊಳಗೆ ಯಾರೂ ಇಲ್ಲ. ಅದು ಜಗತ್ತಿನ ಜನಗಳಿಗೆ ಗೊತ್ತಿಲ್ಲ. ನಾ ಎಷ್ಟು ಶ್ರೀಮಂತ ಇದ್ದೀನಿ ಅನ್ನೋದು ಜಗತ್ತಿನ ಜನಗಳಿಗೆ ಗೊತ್ತಿಲ್ಲ. ಅವಾಗ ಇವ್ರು ಅಂತಾರೆ, ನೀವು ಹೆಂಗೆ ಶ್ರೀಮಂತರದ್ದೀರಿ? ಇರಾಕ ಚಲೋ ಮನಿ ಇಲ್ಲ, ಉಡಾಕ ಸುಂದರವಾದ ಬಟ್ಟೆ ಬರೆಗಳಿಲ್ಲ, ಒಂದಿಷ್ಟು 100 ಎಕರೆ ಬಿತ್ತಿ ಬೆಳೆಯಾಕ ಜಮೀನು ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸೂ ಇಲ್ಲ, ಏನೂ ಇಲ್ಲ. ಮತ್ತು ನಮ್ಮಷ್ಟು ಶ್ರೀಮಂತರು ಯಾರೂ ಇಲ್ಲ ಅಂತೀರಲ್ಲ, ನಿಮಗೆ ಹುಚ್ಚರು ಅನ್ನಬೇಕು ಏನೋ ಶಾಣ್ಯರು ಅನ್ನಬೇಕು ಅಂದ್ರೆ ಅವರು ಬಂದವರು. ಅವಾಗ ಅವರು ಒಂದು ಮಾತು ಹೇಳ್ತಾರೆ, ನೋಡು, ನಿಮ್ಮ ಮಹಾರಾಜ ಕೊಟ್ಟಾನಲ್ಲ ಸಂಪತ್ತು, ಈ ಸಂಪತ್ತನ್ನು ನಿಮ್ಮ ಮಹಾರಾಜರಿಗೆ ಯಾರು ಕೊಟ್ಟವರು ಅಂದ್ರವರು. ಯಾರು? ಸಂತ ತುಕಾರಾಮರು. ಈ ಸಂಪತ್ತು ನಿಮ್ಮ ಮಹಾರಾಜರದು, ನಾ ಬಡವದಿನಿ ಅಂತ ಕೊಟ್ಟವ ಅಂತ ಕಳಿಸ್ಯಾರ. ಪ್ರಶ್ನೆ ಅದು ಅಲ್ಲ. ಈಗ ನಿಮ್ಮ ಮಹಾರಾಜರಿಗೆ ಇಷ್ಟು ಸಂಪತ್ತು ಕೊಟ್ರಲ್ಲ, ಯಾರು ಕೊಟ್ಟರು ಅಂತ ಕೇಳಿದರು. ಆವಾಗ ಅವರು ಅಂದರು, ದೇವರು ಕೊಟ್ಟಾನ ಅಂದ್ರವರು. ಯಾರು? ಬಂದ ಸೇವಕರು. ದೇವರು ಕೊಟ್ಟಾನ ನಮ್ಮ ಮಹಾರಾಜನಿಗೆ, ಆ ಸಂಪತ್ತನ್ನು ನಿಮಗೆ ಕೊಟ್ಟವ ಅಂತ ಕಳಿಸ್ಯಾನಂತ ಹೇಳಿದರು. ಆವಾಗ ಒಂದು ಅದ್ಭುತ ಮಾತು ಹೇಳ್ತಾರವರು, ಬಯಸದೇ ಬಂದ ಭಾಗ್ಯ, ಇಷ್ಟೆಲ್ಲ ಸಂಪತ್ತು ಬಂಡಿ ತುಂಬ ಬಂದು ನಿಂತದ, ಆದ್ರೆ ಮನಸ್ಸಿನೊಳಗೆ ಬೇಕು ಅನ್ನುವಂತಹ ಆಸೆ ಭಾವ ಇಲ್ಲ ತುಕಾರಾಮ ಸಂತರಿಗೆ. ಒಂದಿಷ್ಟು ದುರಾಸೆ ಮನಸ್ಸಿನೊಳಗೆ ಮೂಡಲಿಲ್ಲ. ಹೆಂಗೆ ಹೇಳಿದ್ರಲ್ಲವರು ಅದ್ಭುತ ಮಾತು, ಬಂದ ಸೇವಕರಿಗೆ ಹೇಳಿದ್ರವರು, ಯಾವ ಮಹಾರಾಜ ಯಾವ ದೇವನಲ್ಲಿ ನನ್ನ ಸಂಪತ್ತು ಹೆಚ್ಚಾಗಲಿ ಅಂತ ಬೇಡ್ಕೋತಿದ್ರಲ್ಲ ಪಂಢರಪುರ ವಿಠ್ಠಲನ ಬಳಿ, ಅಂತ ಪಂಢರಪುರದ ಪಾಂಡುರಂಗನೇ ನನ್ನ ಗುಡಿಸಲದೊಳಗೆ ವಾಸಿದ್ದ ಬಳಿಕ ನಾ ಹೆಂಗೆ ಬಡವಾಗ್ತೀನಿ ಅಂದ್ರವರು. ಯಾವ ಮಹಾರಾಜನಿಗೆ ಸಂಪತ್ತು ಕೊಟ್ಟಾರಲ್ಲ ಆ ದೇವನೇ ನನ್ನ ಎದೆಯೊಳಗದಾನ, ನನ್ನ ಮನೆಯೊಳಗದಾನ, ಮನಸ್ಸಿನ ತುಂಬೆಲ್ಲ ಪಾಂಡುರಂಗ ವಿಠ್ಠಲನೇ ತುಂಬಿಕೊಂಡಾನ.
ಮತ್ತು ಜಗತ್ತಿಗೆಲ್ಲ ನೀಡುವಂತಹ ಕೊಡುವಂತಹ ದೇವನೇ ನನ್ನ ಒಳಗಿರುವಾಗ ನಾ ಹೆಂಗೆ ಬಡವಿದ್ದೀನಿ ಹೇಳಿ. ಆದ್ದರಿಂದ ನೋಡಾಕ ಬಡವ ಕಂಡಿರಬಹುದು, ನನ್ನಷ್ಟು ಶ್ರೀಮಂತ ಯಾರೂ ಇಲ್ಲ. ದಯಮಾಡಿ ಹೋಗಿ ನಿಮ್ಮ ಮಹಾರಾಜರಿಗೆ ತಿಳಿಸಿ ಏನಂತ ವಿನಮ್ರತೆಯಿಂದ ಅವರು ಈ ಸಂಪತ್ತನ್ನು ಅವರು ಮರಳಿ ಸಾಮ್ರಾಜ್ಯಕ್ಕೆ ತಗೊಂಡು ಹೋಗ್ರಿ ಅಂತ ಹೇಳಿ ಕಳಿಸ್ಯಾರ. ಅವರು ಇನ್ನೊಬ್ಬರ ಸಂಪತ್ತನ್ನು ಮುಟ್ಟುವುದಿಲ್ಲಂತ, ಇನ್ನೊಬ್ಬರ ವಸ್ತುವಿಗೆ ಆಸೆ ಮಾಡುವುದಿಲ್ಲಂತ ಇಷ್ಟು ಹೋಗಿ ಹೇಳಿ ಅಂತ ತಿಳ್ಕೊಂಡು ಯಾರು ಹೇಳಿದರು? ಸಂತ ತುಕಾರಾಮರು ಹೇಳಿದರು. ಮರಳಿ ಸಂಪತ್ತನ್ನು ಸೇವಕರು ಮಹಾರಾಜನ ಬಳಿಗೆ ತೆಗೆದುಕೊಂಡು ಹೋದರು. ಇದು ಸಂತ ಮಹಾಂತರ ಕಥೆ. ಇದು ಅವರು ಎಲ್ಲವುಗಳನ್ನು ಬೇಡ ಬೇಡ ಅನ್ಕೋತನ ಸಂತರಾದರು. ನಾವು ಎಷ್ಟಿದ್ರೂ ಬೇಕು 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 ಅನ್ಕೋತನ ಸಾಮಾನ್ಯರಾಗೀವಿ. ಸಂತರಿಗೂ ಸಾಮಾನ್ಯರಿಗೂ ಇಷ್ಟೇ ವ್ಯತ್ಯಾಸ. ಯಾರು ಸಾಕಂತಾರ ಶರಣರಾಗತ್ತಾರ, ಯಾರು ಬೇಕಂತಾರ ಇನ್ನೂ ಮಾನವರಾಗೇ ಉಳಿತಾರ. ತಿಳಿತಲ್ಲ, ಇಷ್ಟೇ ವ್ಯತ್ಯಾಸ. ಅದೇ ಸಂತ ತುಕಾರಾಮನ ಜಾಗದಾಗ ನಾವಿದ್ರ ಗತಿ ಏನಾದೀತು? ನಮಗೆ ಒಂದು ಬಂಡಿ ಹೋಗಿ ಹೇಳು ನಿಮ್ಮ ಮಹಾರಾಜನಿಗೆ, ಒಂದು ಬಂಡಿ ಸಾಲೋದಿಲ್ಲ, ಇನ್ನೊಂದು 4 ಬಂಡಿ. ನಮ್ಮದು ಹಿಂಗೆ ಎಷ್ಟಿದ್ರೂ ಸಾಲೋದಿಲ್ಲ. ಇಚ್ಛತಿ ಶತಿ ಸಹಸ್ರಂ ಸಹಸ್ರೀ ಲಕ್ಷ್ಮೀಹತೆ ಲಕ್ಷಾಧಿಪಸ್ತತಾ ರಾಜ್ಯಂ ರಾಜ್ಯಸ್ಥಃ ಸ್ವರ್ಗಮೀಹತೆ. ನಮ್ಮದು ಹಿಂಗಾಗ್ಯದ ಪರಿಸ್ಥಿತಿ. ಅವರಂತರ ಅನುಭಾವಿಗಳು ಶ್ಲೋಕದೊಳಗೆ 100 ಗಳಿಸಾವ 1000 ಗಳಿಸ್ಬೇಕಂತ ಆಸೆ ಪಡ್ತಾನ, 1000 ಗಳಿಸಾವ 1,00,000 ಗಳಿಸ್ಬೇಕಂತಾನ. 1,00,000 ರೂಪಾಯಿ ಗಳಿಸಿದ ಬಳಿಕರ ಸಂತೋಷ ಇರಬೇಕಲ್ಲ, ಸಮಾಧಾನ ಅಂತ ಅನಿಸ್ಬೇಕಲ್ಲ, ಅನಿಸೋದಿಲ್ಲ. ಅವಾಗ 1,00,000ದಾವ ಏನು ಮಾಡ್ತಾನ? ಇನ್ನೊಬ್ಬ ಸುತ್ತಮುತ್ತ ಕೋಟ್ಯಾಧೀಶ ಇರ್ತಾನಲ್ಲ, ಅವನು ನೋಡ್ತಾನ, ಅವನ ತಲೆಗೆ ಹಾಕ್ಕೊಂತಾನ. ಅವಾಗ ಮನಸ್ಸಂತದದು, ನೀನು ಲಕ್ಷಾಧೀಶ, ಇದ ಊರಾಗ ಒಬ್ಬ ಕೋಟ್ಯಾಧೀಶದನ, ಅವನಂಗೆ ನೀನಾಗಂತದದು. ಅವಾಗ 1,00,000 ಇದ್ರೂ ಸಮಾಧಾನ ಇರೋದಿಲ್ಲ, ಸಂತೃಪ್ತಿ ಅನಿಸೋದಿಲ್ಲ. ಮತ್ತು ಕೋಟಿ ಗಳಿಸ್ಬೇಕಂತ ಹೊಂಡತಾನ. 1,00,00,000 ರೂಪಾಯಿ ಗಳಿಸಿದ ಬಳಿಕರ ಒಂದಿಷ್ಟು ಶಾಂತಿ ಇರಬೇಕಲ್ಲ, ಇರಗೊಡುದಿಲ್ಲದ ಮನಸ್ಸು. ಲಕ್ಷಾಧಿಪಸ್ತತಾ ರಾಜ್ಯಂ, ಒಂದು ಸಾಮ್ರಾಜ್ಯದ ಅಧಿಪತಿ ಆಗಿದ್ರೆ ಚಲೋ ಇರ್ತಿತ್ತು ಅಂತದ ಮನಸ್ಸು. ಆಕಸ್ಮಿಕ ಸಾಮ್ರಾಜ್ಯನೂ ಸಿಕ್ಕೀತು, ಅಧಿಪತಿನೂ ಆದ. ಅವಾಗರ ಸಮಾಧಾನ ಇರಬೇಕು, ಇರಬಾರ್ದು, ಇರುವುದಿಲ್ಲ. ಅವಾಗಂಥದ್ದು ರಾಜ್ಯಸ್ಥಃ ಸ್ವರ್ಗಮೀಹತೆ. ಮತ್ತು ಮನಸ್ಸು ಅಲ್ಲಿಗೆ ನಿಲ್ಲುವುದಿಲ್ಲ. ಏನಂತದ? ಸ್ವರ್ಗ ಸುಖ ಸಿಕ್ಕಿದ್ರೆ ಇನ್ನೂ ಭಾಳ ಚಲೋ ಇತ್ತಲ್ಲ ಅಂತದದು. ಹೆಂಗೆ ಮನಸ್ಸು ಒಂದಾಗಣ ಒಂದು ಬೇಡತದ ಹೊರತು ಸಾಕಂತದಕ್ಕೆ ಅನಿಸೋದಿಲ್ಲ. ಅಷ್ಟು ದುರಾಸೆ ಒಳಗೆ ಮುಳುಗಿ ಬಿಡ್ತದ ಮನಸ್ಸು. ಈಗ ತಾವೆಲ್ಲ ಬಂದಿರಿ, ನಾಳೆ ನಿಮ್ಮೂರಿನ ಹಿರಿಯರು ಯಾರ್ಯಾರ ಪ್ರವಚನಕ್ಕೆ 1 ತಿಂಗಳು ಬಿಡಲಾರ್ದಂಗೆ ಬರ್ತಾರೆ. ಕೊನೆಗೆ ಮಂಗಲ ದಿವಸ ಎಲ್ಲರಿಗೂ 1 ತೊಲೆ ಬಂಗಾರ ಕೊಡ್ತಾರಂತ. ಎಷ್ಟು ಚಂದ ಬಾಯಿ ತೆರಿತೀರಿ ಬಂಗಾರ ಅನ್ನನ. ಕೊಡ್ತಾರಂತ ಅಂದ್ರೆ ಕೊಡೋದಿಲ್ಲ, ಆ ಮಾತು ಬೇರೆ. ಕೊಡ್ತಾರಂದ್ರೆ ಇಷ್ಟ ಜನ ಬರ್ತೀರಿ ನೀವು? ಮತ್ತು 1 ತೊಲೆ ಕೊಟ್ಟರೆ ಸಮಾಧಾನ ಆದೀತೇನು? ಅವಾಗ ತಗೊಂಡ ಬಳಿಕ ಮತ್ತೆ ಮನಸ್ಸಂತದ್ದು ಕೊಟ್ಟರು ಇನ್ನೊಂದು ತೊಲೆ ಕೊಟ್ಟಿದ್ರೆ ಭಾಳ ಚಲೋ ಆಕ್ಕಿತ್ತು, ಮಗಳ ಮದುವೆ ಆಕ್ಕಿತ್ತು ಅನ್ನೋರು ಎಷ್ಟು ಜನ ಇಲ್ಲ ಜಗತ್ತಿನಾಗ. ಸಾಕಂತ ಅನ್ನಿಸ್ತದನ? ಬೇಕ ಅನ್ನಿಸ್ತದ ಹೊರತು ಸಾಕಂತ ಅನ್ನೋದಿಲ್ಲ. ಅದು ಮನಸ್ಸಿನ ಪರಿ ಹಂಗದ, ಸ್ವಭಾವ ಹಂಗದ, ಗುಣಧರ್ಮ ಹಂಗದ. ಎಷ್ಟಿದ್ರೂ ಇನ್ನೂ ಬೇಕಾ ಅಂತದ. ಈಗ ವಿದ್ಯಾರ್ಥಿಗಳಿರ್ತಾರ, ಕಾಲೇಜ್ಗೆ ಹೋಗ್ತಿರ್ತಾರ, ಕೊನೆಗೆ ಪರೀಕ್ಷೆ ಬರೀತಾರ. ಮೊದಲು ಶಾಲೆಗೆ ಹೋಗುವಾಗ ಕನಸು ಕಟ್ಟಿಕೊಂಡಾರ, ಏನು 100ಕ್ಕೆ
ಎಷ್ಟು 90 ಮಾಡ್ಬೇಕಂತ ಅನ್ಕೊಂಡು ಶಾಲೆಯೊಳಗೆ ಕಾಲಿಟ್ಟಾರ. 1 ವರ್ಷ ಓದಿದ್ರು, ಕಷ್ಟಪಟ್ಟರು, ಬರೆದ್ರು, ಏನೆಲ್ಲ ಶಿಕ್ಷಕರಿಂದ ತಿಳ್ಕೊಂಡ್ರು. ವರ್ಷದ ಕೊನೆಗೆ ಎಕ್ಸಾಮ್ ಬಂತು, ಪರೀಕ್ಷೆ ಬಂತು, ಕೂತರು, ಪರೀಕ್ಷೆ ಬರೆದ್ರು. 90 ಮಾಡ್ಬೇಕಂತ ಬಂದಿದ್ರಲ್ಲ, ಅದು 95 ಆಗಿತ್ತು ರಿಸಲ್ಟ್ ಬಂದಾಗ. ಅನ್ಕೊಂಡಿದ್ದಷ್ಟು 90, ಆಗಿದ್ದಷ್ಟು ಇವರು ಅನ್ಕೊಂಡಕ್ಕಿಂತ 5 ಹೆಚ್ಚಾಗ್ಯದ. ಸಮಾಧಾನ ಇಲ್ಲ ವಿದ್ಯಾರ್ಥಿಗಳಿಗೆ. ಯಾಕ? ಇನ್ನೊಬ್ಬರದು 98 ಆಗ್ಯದ. 98 ತಲೆಯಾಗದ, 95 ತಲೆಯಾಗಿಲ್ಲ. ಅವಾಗ ಅನಿಸ್ತಿತ್ತು, ಏನು ಅವ್ರದ್ದು 98 ಆಗ್ಯದ, ನಂದು 95 ಆಗ್ಯದ. ಇನ್ನು 1 ಆಗಿತ್ತಂದ್ರೆ ಅವ್ರಕ್ಕಿಂತ ಹೆಚ್ಚು ನನಗೆ ಗೌರವ ಸಿಗುತ್ತಿತ್ತು, ಶ್ರೇಷ್ಠತೆ ಬರುತ್ತಿತ್ತು. ಇದಕ್ಕೆಂದರ ಕೊನೆ ಅದಾನ? ಎಂದೂ ಕೊನೆ ಇಲ್ಲ. ದುರಾಸೆಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಎಷ್ಟಿದ್ರೂ ನನಗೆ ಇರಲಿ ಅಂತದ ಹೊರತು ಸಾಕಂತ ಅನಿಸೋದಿಲ್ಲ ಮನಸ್ಸಿಗೆ. ನಿಮ್ಮ ಕಥೆಯಲ್ಲ, ಶರಣರ ಕಥೆಯನ ಒಂದೊಂದು ಸರ್ತಿ ಮನಸ್ಸು ಹೊಯ್ದಾಡ್ಯಾವು. ಒಂದೊಂದು ಸರ್ತಿ ಶರಣರ ಮನಸ್ಸು ಸಹಿತ ದುರಾಸೆಗೆ ಒಳಗಾಗಿ ಸೋತಾವು. ಕಲ್ಯಾಣದೊಳಗೆ ಅಕ್ಕಿಯನ್ನು ಆರಿಸುವಂತಹ ಕಾಯಕ ಮಾಡುತ್ತಿದ್ರು ಮಹಾಮನಿಯೊಳಗೆ. ಯಾರ್ಯಾರು? ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ ಅಂತ ತಿಳ್ಕೊಂಡು ಶರಣ ದಂಪತಿಗಳು. ಮಹಾಮನಿಯೊಳಗೆ ಅಕ್ಕಿ ಸೂರ್ಯಗೊಳ್ಳುತ್ತಿದ್ವು, ಚೆಲ್ಲಿರುತ್ತಿದ್ವು. ಅವುಗಳನ್ನು ಆಯ್ತಿದ್ರು, ಕೈಯಿಂದ ಆಯ್ದು ಒಂದು ಕಡೆಗೆ ಸಂಗ್ರಹ ಮಾಡುತ್ತಿದ್ದರು. ಮನೆಗೆ ಬರುವಾಗ ಅಲ್ಲಿ ಸಂಬಂಧಪಟ್ಟವ್ರು ಒಂದಿಷ್ಟು ಅಕ್ಕಿ ಕೊಡ್ತಿದ್ರು ಇವರಿಗೆ. ಯಾಕೆ? ಕಾಯಕ ಮಾಡಿದ್ದಕ್ಕೆ ಒಂದಿಷ್ಟು ಫಲ ಬೇಕಲ್ಲ, ಪ್ರತಿಫಲ ಕೊಡ್ತಿದ್ರು. ಆವಾಗ ದಿನಂಪ್ರತಿ ಅಕ್ಕಿ ಆಯುವುದೇ ಅವರ ಕೆಲಸ. ಅವರ ಮುಖ್ಯ ಕಾಯಕ ಏನಾಗಿತ್ತು ಅಂದ್ರೆ ಅಕ್ಕಿ ಆಯ್ತಿದ್ರು ಅವರು, ಚೆಲ್ಲಿರ್ತಕ್ಕಂಥ ಅಕ್ಕಿಯನ್ನು. ಒಂದು ದಿವಸ ಹಿಂಗನಿಸಿತಲ್ಲ ಮಾರಯ್ಯ ಶರಣರಿಗೆ, ದಿನಂಪ್ರತಿ ಅಕ್ಕಿ ಎಷ್ಟು ಸೂರ್ಯಗೊಳ್ಳುತ್ತಿದ್ವಲ್ಲ ಅದಕ್ಕಿಂತ ಹೆಚ್ಚು ಬಿದ್ದಿದ್ದುವು. ಒಂದು ದಿವಸ ಭಾಳ ಚೆಲ್ಲಿದ್ವು ಅಕ್ಕಿ. ಆವಾಗ ಅವರ ಮನಸ್ಸಿನೊಳಗೆ ಅತಿಯಾದ ಆಸೆ ಭಾವ ಮೂಡಿತು. ಏನು ಮೂಡಿತು? ದಿನಂಪ್ರತಿ ಸ್ವಲ್ಪ ಚೆಲ್ಲುತ್ತಿದ್ವು ಅಕ್ಕಿ, ಇಂದ ಭಾಳ ಚೆಲ್ಯಾವು. ಮತ್ತು ಯಾಕೆ ನಾನು ಹೆಚ್ಚಿಗೆ ಅಕ್ಕಿ ತಗೊಂಡು ಹೋಗಬಾರದು ಮನೆಗೆ ಅಂತ ಮನಸ್ಸು ಸೋತು ಬಿಟ್ಟಿತು. ಮನೆಯೊಳಗೇನು 4-8 ಜನ ಅದರಂತೇನಿಲ್ಲ, ಇಬ್ಬರ ಗಂಡ ಹೆಂಡತಿ, ಶರಣ ಶರಣೆ, ಇಬ್ಬರು ಬಿಟ್ಟರು ಮತ್ತೊಬ್ಬರಿಲ್ಲ ಮನೆಯೊಳಗೆ. ಆದರೂ ಸಹಿತ ಮನಸ್ಸು ಇವತ್ತು ಭಾಳ ಚೆಲ್ಯಾವಲ್ಲ ಅಕ್ಕಿ, ಇವುಗಳನ್ನು ಹೆಚ್ಚಿನ ಪ್ರಮಾಣದೊಳಗೆ ನಾನು ತೆಗೆದುಕೊಂಡು ಹೋದೆ ಅಂದ್ರೆ ನಾಳಿಗೆ ಬರ್ತದಲ್ಲ, ನಾಡಿದ್ದಕ್ಕೆ ಬರ್ತದಲ್ಲ ಅಂತ ಭಾವಿಸಿಕೊಂಡು ಏನು ಮಾಡಿದ್ರು ಅವರು? ದಿನಂಪ್ರತಿ ಇಷ್ಟು ಸಣ್ಣ ಗಂಟು ಕಟ್ಟಿಕೊಂಡು ಬರ್ತಿದ್ರು ಮನೆಗೆ. ಈ ದಿವಸ ಹಂಗೆ ಮಾಡಲಿಲ್ಲ ಅವರು. ದೊಡ್ಡದೊಂದು ಗಂಟು ಕಟ್ಟಿಕೊಂಡು ಮನೆಗೆ ಹೆಗಲ ಮೇಲೆ ಹೊತ್ತು ನಡೆದಿದ್ರು. ನಡ್ಕೋತ ಬಂದರು. ದೂರದಿಂದ ಆ ಶರಣರ ಮಡದಿ ಲಕ್ಕಮ್ಮ ಇದ್ದಳಲ್ಲ, ಲಕ್ಕಮ್ಮ ಬಾಗಿಲದೊಳಗೆ ನಿಂತು ನೋಡಿದಳು. ಇವರು ಅಕ್ಕಿ ಮೂಟೆಯನ್ನು ಹೊತ್ತು ಬರೋದನ್ನು ದೂರದಿಂದ ನೋಡಿ ಹೇಳಿದಳು, ದಿನಂಪ್ರತಿ ನಮ್ಮ ಶರಣರು ಸಣ್ಣದೊಂದು ಅಕ್ಕಿ ಮೂಟೆಯನ್ನು ಹೊತ್ತು ಬರುತ್ತಿದ್ದರು, ಇಂದ ಭಾಳ ಅಕ್ಕಿ ಸಂಗ್ರಹ ಮಾಡಿಕೊಂಡು ಬಂದಂಗಾಗ್ಯದ. ಯಾಕಿಷ್ಟು ಅಕ್ಕಿ ಹೆಚ್ಚಿನ ಪ್ರಮಾಣದೊಳಗೆ ತಂದ್ರಿ ಇವರು? ದಿವಸ ಎಷ್ಟು ತರುತ್ತಿದ್ರು ಅಟ್ಟ ತಂದಿದ್ರೆ ಸಾಕಾಗಿತ್ತಲ್ಲ. ಮನೆಯೊಳಗೆ ನಮ್ಮಿಬ್ಬರನ್ನು ಬಿಟ್ಟು ಯಾರೂ ಇಲ್ಲ.
ಮತ್ತು ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ತಂದಿದ್ರೆ ಭಾಳ ಚಲೋ ಇತ್ತು, ಮತ್ತು ಹೆಚ್ಚಿಗೆ ಯಾಕೆ ತಗೊಂಡು ಬಂದಿದ್ದಾರು ಅಂತ ಇನ್ನೂ ಅವರು ದೂರ ಬರ್ತಿದ್ರು. ಆವಾಗ ನಾವು ವಿಚಾರ ಮಾಡಕತ್ತಿದ್ಲು ಹೆಣ್ಮಗಳು, ಯಾಕೆ ನಮ್ಮ ಮನೆಯವ್ರದ್ದು ಮನಸ್ಸು ಕೆಡಿಸ್ಕೊಂಡಿರಬೇಕು, ಯಾಕೆ ಇಷ್ಟು ಹೆಚ್ಚಿನ ಪ್ರಮಾಣದೊಳಗೆ ತಂದಿರಬೇಕು ಅಂತ ಆಲೋಚನೆದೊಳಗೆ ಮುಳುಗಿದ್ದಳು ಹೆಣ್ಮಗಳು. ಅಷ್ಟೊತ್ತಿಗೆ ಅವರು ನಡ್ಕೋತ ಬರ್ತಿದ್ರಲ್ಲ, ಸಮೀಪದೊಳಗೆ ಬಂದರು, ಬಾಗಿಲು ಮುಂದೆ ಬಂದು ನಿಂತರು. ಆವಾಗ ಇವರು ಒಳಗೆ ಹೋಗ್ಬೇಕಂತಿದ್ರು, ಒಳಗೆ ಬಿಡಲಿಲ್ಲ ಹೆಣ್ಮಗಳು. ಹೆಂಡತಿ ಅಂದಳು, ಮೊದಲು ನಿಲ್ರಿ ಅಂದ್ಲು, ಬಾಗಿಲದ ಹೊರಗೆ ನಿಲ್ಲಿಸಿದಳು. ಯಾಕೆ ಅಂದ್ರೆ ಅವರು ಶರಣರು, ಯಾಕೆ ನಿಲ್ಲಬೇಕು ಅಂದರು. ಯಾಕೆ ನಿಲ್ಲಬೇಕಂದ್ರೆ ದಿನಂಪ್ರತಿ ಎಷ್ಟು ಅಕ್ಕಿ ತರ್ತಿದ್ರಿ ನೀವು, ಸಣ್ಣದೊಂದು ಮೂಟೆಯನ್ನು ಹೊತ್ತು ಬರ್ತಿದ್ರಿ. ಆದ್ರೆ ಇಂದ ಹಂಗೆ ಮಾಡಿಲ್ಲ ನೀವು. ಒಂದು ವಾರಕ್ಕಾಗುವಷ್ಟು ಅಕ್ಕಿಯನ್ನು ಸಂಗ್ರಹ ಮಾಡಿಕೊಂಡು ಬಂದಿರಲ್ಲ, ಮತ್ತು ಇಷ್ಟ್ಯಾಕೆ ಹೆಚ್ಚಿನ ಅಕ್ಕಿ ತಗೊಂಡು ಬಂದಿರಿ ಅಂತ ಕೇಳಿದಳು ಮಡದಿ ಪತಿಯನ್ನು. ಅವರು ಹೇಳಿದರು, ದಿನಂಪ್ರತಿ ಸ್ವಲ್ಪ ಚೆಲ್ಲುತ್ತಿದ್ದವು, ಅಷ್ಟನ್ನು ಮಾತ್ರ ಆಯ್ದು ತರುತ್ತಿದ್ದೆ. ಇಂದ ಬಹಳಷ್ಟು ಅಕ್ಕಿ ಚೆಲ್ಲಿದ್ದವು, ಸೂರೆಗೊಂಡಿದ್ವು, ಅದಕ್ಕೆ ನಾಳೆಗೆ ಬರ್ತದಲ್ಲ, ನಾಡಿದ್ದಕ್ಕೆ ಬರ್ತದಲ್ಲ ಅಂತ ತಿಳ್ಕೊಂಡು ನಾನು ಹೆಚ್ಚಿನ ಪ್ರಮಾಣದೊಳಗೆ ಅಕ್ಕಿ ಮೂಟೆಯನ್ನು ತಂದೀನಿ ಹೊತ್ತು ಅಂತ ಅವ್ರು ಹೇಳಿದರು. ಅವಾಗ ಒಂದು ಚಲೋ ಮಾತು ಹೇಳ್ತಾಳಾಕಿ, ಪತಿಗೆ ಹೇಳ್ತಾಳ. ಏನಂತ, ನೀವು ಶಿವಭಕ್ತರು, ನೀವು ಶರಣರು, ಶರಣರಿಗಾಗಲಿ ಶಿವಭಕ್ತರಿಗಾಗಲಿ ಅತಿಯಾದ ಆಸೆ ಇರಬಾರ್ದು. ನಾಳಿಗೆ ಬರ್ತದ, ನಾಡಿದ್ದಕ್ಕೆ ಬರ್ತದ ಅನ್ನುವಂಥ ದುರಾಸೆ ನಿಮ್ಮ ಮನಸ್ಸಿನೊಳಗೆ ಮೂಡಬಾರ್ದಾಗಿತ್ತದು. ಈಗ ನಿಮ್ಮೊಳಗೆ ಇಷ್ಟು ದುರಾಸೆ ತುಂಬ್ಯದಂದ ಬಳಿಕ ನಾ ಹೆಂಗೆ ನಿಮಗೆ ಶರಣರಂತ ಕರೀಲಿ? ನೀವು ಹೆಂಗೆ ಶಿವಭಕ್ತರಾಗಕ್ಕೆ ಬರ್ತದ? ಗಂಡನಿಗೆ ಹೇಳಕತ್ತಾಳ, ನೀವು ಹೆಂಗೆ ಶಿವಭಕ್ತರಾಗ್ತೀರಿ, ಹೆಂಗೆ ಶರಣರಂತ ನಿಮಗೆ ಹೇಳೋದು? ಇದು ನಿಮ್ಮ ಲಕ್ಷಣ ಅಲ್ಲ, ಇದು ನಿಮಗೆ ಸರಿ ಕಾಣೋದಿಲ್ಲ. ಆಸೆ ದುರಾಸೆ ಯಾರಿಗಿರ್ತದ ಗೊತ್ತದ ಏನು? ಆವಾಗ ಪತಿ ಅಂದ, ಯಾರಿಗಿರ್ತದ ಅಂದ. ಆವಾಗ ಹೆಂಡತಿ ವಚನ ಬರಿತಾಳ, ನಿಂತ ಜಾಗದ ಮೇಲೆ ವಚನ ಬರಿತಾಳ. ಆಸೆ ಎಂಬುವುದು ಅರಸರಿಗಲ್ಲದೆ ಶಿವಭಕ್ತರಿಗೆ ಉಂಟೇನಯ್ಯ. ರೋಷವೆಂಬುವುದು ಯಮದೂತರಿಗಲ್ಲದೆ ಅಜಾತರಿಗುಂಟೇನಯ್ಯ. ಆಸೆ ಎಂಬುವುದು ಅರಸರಿಗಲ್ಲದೆ ಶಿವಭಕ್ತರಿಗೆ ಉಂಟೇನಯ್ಯ. ಈ ಸಕ್ಕಿಯಾಸೆ ನಿಮಗೆ ಕೈಯ ಈ ಸಕ್ಕಿಯಾಸೆ ನಿಮಗೆ ಕೈಯ ಮಾರಯ್ಯ ಪ್ರಿಯ ಈಶ್ವರನೊಪ್ಪನಯ್ಯ. ಮಾರಯ್ಯ ಪ್ರಿಯ ಈಶ್ವರನೊಪ್ಪನಯ್ಯ. ಅಮರೇಶ್ವರಲಿಂಗವ ಮುಟ್ಟದ ಭಕ್ತಿ ಅಮರೇಶ್ವರಲಿಂಗವ. ಅಮರೇಶ್ವರ ಅಮರೇಶ್ವರ ಅಮರೇಶ್ವರಲಿಂಗವ ಮುಟ್ಟದ ಭಕ್ತಿ
ಭಕ್ತಿ ಆಸೆಯೆಂಬುವುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಉಂಟೇನಯ್ಯ ಉಂಟೇನಯ್ಯ ಉಂಟೇನಯ್ಯ. ಎಷ್ಟು ಅದ್ಭುತವಾದ ವಚನವನ್ನು ಬರೀತಾರವರು. ಆಸೆ ಎಂಬುವುದು ಅರಸರಿಗಿರ್ಬೇಕು, ರಾಜ ಮಹಾರಾಜರಿಗಿರ್ಬೇಕು. ಯಾಕ ಅವ್ರಿಗೆಟ್ಟಿದ್ರು ಸಾಲದಿಲ್ಲ. ತಮ್ಮ ಸಾಮ್ರಾಜ್ಯನೂ ತಮಗ ಇರಬೇಕು, ಸುತ್ತಮುತ್ತ ಇರತಕ್ಕಂಥ ಸಾಮ್ರಾಜ್ಯಗಳು ತಮ್ಮ ಅಧಿಪತ್ಯದೊಳಗನ ಇರಬೇಕು, ತಮ್ಮ ಅಧೀನದೊಳಗನ ಇರಬೇಕು ಅನ್ನುವಂತಹ ದುರಾಸೆ ರಾಜ ಮಹಾರಾಜರಲ್ಲಿ ಇರ್ತದ. ಆದ್ರೆ ಶರಣರಲ್ಲಿ ಶಿವಭಕ್ತರಲ್ಲಿ ಇರಬಾರದು. ಒಂದು ವೇಳೆ ಅತಿಯಾದ ಆಸೆ ಇತ್ತು ಅಂದ್ರೆ ಶರಣರಾಗಾಕ ಬರುವುದಿಲ್ಲ, ಶಿವಭಕ್ತರಂತ ಹೇಳಾಕ ಬರುವುದಿಲ್ಲ. ಆದ್ದರಿಂದ ಇಂತಹ ದುರ್ಬುದ್ಧಿ ನಿಮ್ಮ ತಲೆಯೊಳಗೆ ಯಾಕೆ ಬಂತು ಅಂತ ಕೇಳಿದಳು. ಅಟ್ಟಕ ಬಿಡಲಿಲ್ಲ ಹೆಣ್ಮಗಳು. ದಿನಂಪ್ರತಿ ಎಷ್ಟು ಅಕ್ಕಿ ಮೂಟೆ ಹೊತ್ತು ತರುತ್ತಿದ್ರಲ್ಲ ಅಷ್ಟು ಮಾತ್ರ ತಗೊಂಡು ಬಂದ್ರೆ ನಿಮಗೆ ಮನೆಯೊಳಗೆ ಪ್ರವೇಶ, ಇರದಿದ್ರೆ ನಾ ಮನೆಯೊಳಗೆ ಕರ್ಕೊಳ್ಳೋದಿಲ್ಲ. ಹೆಚ್ಚಿನ ಅಕ್ಕಿಯನ್ನು ಮಹಾಮನಿಯೊಳಗೆ ಎಲ್ಲಿ ಚೆಲ್ಲಿದ್ವು ಅಲ್ಲೇ ಸುರಿವಿ ಬರ್ರಿ, ದಿವಸ ಎಟ್ಟು ತರ್ತಿದ್ರಿ ಅಟ್ಟು ತಗೊಂಡು ಒಳಗೆ ಬರ್ರಿ ಅಂತ ಉಪದೇಶ ಮಾಡಿದ್ಲು ಹೆಣ್ಮಗಳು. ಆವಾಗ ಮರಳಿ ಏನು ಮಾಡಿದ್ರು ಅವರು ಶರಣರು? ಮರಳಿ ಮಹಾಮನಿಗೆ ಬಂದು ಅರ್ಧ ಅಕ್ಕಿ ಚೆಲ್ಲಿ ತಮಗೆ ದಿವಸ ಎಷ್ಟು ಬೇಕಲ್ಲ ಅಷ್ಟು ತಗೊಂಡು ಬಂದರು. ಆ ಬಳಿಕ ಸಂತೋಷದಿಂದ ಲಕ್ಕಮ್ಮ ಶರಣೆ ಮಾರಯ್ಯ ಶರಣರನ್ನು ಒಳಗೆ ಸ್ವಾಗತ ಮಾಡಿಕೊಂಡಳು. ಇದು ಶರಣರ ಬದುಕ. ನಮ್ಮದು ಹಂಗಾಗತ್ತದೇನು? ಈಗ ಒಬ್ಬ ಹೆಣ್ಮಗಳ ಗಂಡ ಪೊಲೀಸ್ ಇದ್ದಂತ ತಿಳ್ಕೊಳ್ಳಿ. ಎಲ್ಲ ಪೊಲೀಸರು ಕಿಶೆ ತುಂಬಿಕೊಂಡು ಬರ್ತಾರೆ. ಈ ಹೆಣ್ಮಗಳ ಗಂಡ ತುಂಬಿಕೊಂಡು ಬರ್ತಿದ್ದಿಲ್ಲ. ಯಾಕೆ? ಪ್ರಾಮಾಣಿಕ ಇದ್ದೀವ. ಇದು ಹೆಚ್ಚಿಂದು ಸಂಪತ್ತು ಉಳಿಯೋದಿಲ್ಲ, ದೇವರು ಮೆಚ್ಚೋದಿಲ್ಲ ಅಂತ ತಿಳ್ಕೊಂಡು ಇದು ಕಿಶೆ ಹಂಗೆ ಖಾಲಿ ಇಟ್ಕೊಂಡು ಹೋಗುತ್ತಿತ್ತಲ್ಲ, ಹಂಗೆ ಖಾಲಿ ಕಿಶೆಯಲ್ಲೇ ಬರ್ತಿದ್ದ ಮನೆಗೆ. ಒಂದು ದಿವಸ ಹೊರಗೆ ನಿಲ್ಲಿಸಿದ್ಲು ಹೆಂಡತಿ. ಅವರು ಹೊರಗೆ ನಿಲ್ಲಿಸಿದ್ರು, ಇವರು ಹೊರಗೆ ನಿಲ್ಲಿಸಿದ್ರು. ಅವರು ಹೆಚ್ಚು ತೊಗೊಂಡು ಬಂದಿದ್ದು ಹೊಳ್ಳಿ ಕೊಟ್ಟವ ಅಂತ ಅವರು ಹೊರಗೆ ನಿಲ್ಲಿಸಿದರು. ಇವರು ಹಂಗೆ ನಿಲ್ಲಿಸಲಿಲ್ಲ. ಈ ಹೆಣ್ಮಗಳು ನಿನ್ನಂಗೆ ನೌಕರಿ ಮಾಡಿದ್ರೆ ಮನೆ ಉದ್ಧಾರ ಆಗತ್ತದನ ನೋಡು. ಪೊಲೀಸ್ ಕ್ವಾರ್ಟರ್ಸ್ ಇತ್ತದು, ಎಲ್ಲರೂ ಪೊಲೀಸರು ಇದ್ದರು. ಎಡಕಿನ ಮನೆಯವರು ನೋಡು, ಅವ್ರ ಮನೆಯವರು ತುಂಬಿಕೊಂಡು ಬರ್ತಾರೆ. ಪ್ಯಾಂಟಿಗೆ 2 ಕಿಸೆ ಇದ್ರೆ ಸಾಲೋದಿಲ್ಲ ಅಂತ ಮುಂದೆರಡು ಹಿಂದೆರಡು 4 ಹಚ್ಚಾರ. ನೀ ಇರುವ 2 ಕಿಸೆನ ಖಾಲಿ ಬಿಟ್ಕೊಂಡು ಬರಾಕತ್ತಿದಿ. ನೀನು ಅವ್ರಂಗ ಸಂಪತ್ತು ಯಾಕೆ ತರಬಾರ್ದು? ಹೆಚ್ಚಿಗೆ ಸಂಪತ್ತು ತೊಗೊಂಡು ಬಂದ್ರೆ ಒಳಗೆ ಬಾ, ಇರದಿದ್ರೆ ಹೊರಗೆ ನಿಲ್ಲು ಅಂತ ನಮ್ಮ ಪರಿಸ್ಥಿತಿ. ಅದಕ್ಕೆ ನಾವು ಮಾನವರಾಗಿ ಉಳಿದೇವಿ. ಅವ್ರದ್ದು ಹಂಗಿಲ್ಲ. ದೇವ್ರು ಎಷ್ಟು ಕೊಟ್ಟಾನ ಅಷ್ಟರೊಳಗೆ ಆನಂದ, ಸಂತೋಷ, ಸಂತೃಪ್ತಿಯನ್ನು ಹೊಂದಿದರು. ಹಾಗೆ ದವಸ ಧಾನ್ಯವಿರಲಿ, ಧನ ಕನಕವಾಗಲಿ, ಒಂದಿಷ್ಟು ವಸ್ತು ಒಡವೆಗಳಾಗಲಿ, ಒಂದಿಷ್ಟು ಬಟ್ಟೆ ಬರೆಗಳಾಗಲಿ, ಒಂದಿಷ್ಟು ಪದಾರ್ಥವಾಗಲಿ, ಪ್ರಸಾದವಾಗಲಿ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಗಳಿಸೋದದ. ಸಮಾಧಾನದಿಂದ ಸುಂದರವಾದ ಬದುಕನ್ನು ಸಾಗಿಸೋದದ. ಆದ್ರೆ ಮನಸ್ಸು ಕೇಳಬೇಕಲ್ಲ. ನಮಗೂ ಹೇಳಕ್ಕೆ ಭಾಳ ಸರಳದ, ನಿಮಗೂ ಕುಂತು ಕೇಳಕ್ಕೆ ಭಾಳ ಚಲೋ ಅನ್ನಿಸ್ತದೆ. ಆದ್ರೆ ದುರಾಸೆ ಭಾವ ಬಿಡ್ಬೇಕಲ್ಲ. ನೀವು ತಿಳ್ಕೊಂಡಿರ್ಬೇಕು, ಸ್ವಾಮಿಗಳು ಅಂದ್ರೆ ಏನೇನು ಬಯಸೋದಿಲ್ಲ, ಏನೇನು ಬೇಡವರಲ್ಲ. ಸ್ವಾಮಿಗಳದು ಹಿಂಗದಲ್ಲ ಕತಿ. ಸಣ್ಣ ಮಠ ಸಿಕ್ಕಿತ್ತಂದ್ರೆ ಸಮಾಧಾನ ಇರೋದಿಲ್ಲ, ದೊಡ್ಡದ ಸಿಗಬೇಕು. ಜಗದ್ಗುರು ಪೀಠನ ಸಿಗ್ಬೇಕು ಅಂದ್ರೆ ಸಮಾಧಾನ ಅವರಿಗೂ. ನಿಮಗೆ ಹೆಂಗೆ ಒಂದು ಮನೆ ಇದ್ರೆ ಸಾಲೋದಿಲ್ಲಲ್ಲ, ಮ್ಯಾಲೊಂದು ಮನೆ ಕಟ್ಟಬೇಕು. ಮ್ಯಾಲೊಂದು ಕಟ್ಟಿದ ಬಳಿಕರ ಬಿಡ್ತದನ ಮನಸ್ಸು, ಇನ್ನೊಂದು ಮತ್ತೆ ಮ್ಯಾಲ
ಮ್ಯಾಲ ಮ್ಯಾಲ ಮ್ಯಾಲ ಮಲ ದುರಾಸೆಗೆ ಬಿದ್ದು ಕಟ್ಕೋತ ಹೋದ್ರಿ ಅಂದ್ರೆ ಒಂದು ದಿವಸ ಬಿತ್ತಂದ್ರೆ ನೀವು ಕೆಳಗ, ನೀವು ಮ್ಯಾಲ ಬರೋದಿಲ್ಲ. ಇದು ಗೊತ್ತಿರೋದಿಲ್ಲ. ಅದಕ್ಕೆ ಅತಿಯಾಗಿ ಯಾವುದನ್ನೂ ಹಚ್ಚಿಕೊಳ್ಳಬಾರದು, ಆಶಿಸಬಾರದು, ಬಯಸಬಾರದು. ಬಯಸಿದೇವೆ ಅಂದ್ರೆ ದುರ್ಗತಿಗೆ ಒಳಗಾಗ್ತದ ಜೀವನ. ಹ್ಯಾಗ ದುರ್ಗತಿಗೆ ಒಳಗಾಗ್ತದ? ಇಬ್ಬರದ್ದು ಆಯ್ತಲ್ಲ ನಿನ್ನೆ, ಈಗ ಬಂದ್ರವರು, ಈಗ ಎಂಟ್ರಿ ಕೊಟ್ಟರು. ಇಬ್ಬರದು ದುರ್ಗತಿಗೆ ಒಳಗಾಯಿತು. ಎದ್ರ ಸಲುವಾಗಿ? ಏಕಶ್ಚಿತ ತಿನ್ನು ಪದಾರ್ಥ, 3 ಉಂಡಿ ಸಲುವಾಗಿ. ಆಗಬಾರದ್ದೆಲ್ಲ ಆಗಕತ್ಯದ, ಇನ್ನೂ ಆಗಿಲ್ಲ, ಅರ್ಧ ಆಗ್ಯದ. ಒಯ್ದು ಕೂಡಿಸಿದ್ರು, ಸುದ್ದಿ ತಿಳಿಸಿದ್ರು, ಇದ್ದ ಬಿದ್ದ ಪೌಣ್ಯರೆಲ್ಲ ಹೊಡ್ಕೊಂತನ ಬಂದರು, ಬಡ್ಕೊಂಡು ಹತ್ರು, ಕೈ ಬಾಯಿ ಏಕಾದವು. ಭಜನೆ ಮಾಡೋರು ಭಜನೆ ಮಾಡ್ತಿದ್ರು, ಅಲ್ಲಿ ಪ್ರಸಾದ ನಡೆಸೋರು ನಡೆಸ್ಯಾರ. ನಡೆದದ ಇಷ್ಟೆಲ್ಲ ಗದ್ದಲಕ್ಕೆ ಬಿದ್ದದ. ತಮಗೆ ಗೊತ್ತದ ಅಲ್ಲ, ಗಂಡ ಹೆಂಡತಿಗೆ ಜಗಳ ಬಂತು ಅಂದ್ರೆ ಎಂದೂ ಸೋಲೋದಿಲ್ಲ. ಹೆಂಡತಿ ಆದಾಕಿ ಇವನ ಸೋಲಬೇಕು. ಇವಾರ ಊರಾಗ ಭಾರಿ ಇರ್ತದೆ. ಒಂದು ಊರಾಗ ಎಲ್ಲರೂ ಗದಗದ ನಡಕತಿರ್ತಾರೆ, ಅಷ್ಟು ವೈಭವ ಇರ್ತದ, ಅಷ್ಟು ಶೂರ ಧೀರ. ಆದ್ರೆ ಅಡಿಗೆ ಮನೆಯಾಗೇನು ಅಲ್ಲಿ ನಡೀದಿಲ್ಲ. ಇವ ಹೊರಗೆ ಟಿ.ಪಿ ಆಗಿರ್ತಾನೆ. ಟಿ.ಪಿ ಅಂದ್ರೆ ಗೊತ್ತಾಗತ್ತಿಲ್ಲ, ತಾಲೂಕು ಪಂಚಾಯತಿ ಅಧ್ಯಕ್ಷ, ಜಡ್.ಪಿ ಆಗಿರ್ತಾನೆ. ಹೊರಗೆ ಅಡಿಗೆ ಮನೆಯಾಗ ಬಂದಂದ್ರೆ ಇವ ಜಡ್.ಪಿ ಅಲ್ಲ, ಇವನಿಗೆ ಅವ್ರು ಜಡ್.ಪಿ. ಇದು ಭಾಳ ಮಜೆ ಅದ. ಅದಕ್ಕೆ ಹೇಳ್ಯಾರ ಅವರು, ಹಳ್ಳಿಗಾಡಿನ ಸೊಗಡಿನೊಳಗೆ ತಿರುಪತಿ ಒಳಗೆ ಏನು ಹೇಳ್ಯಾರ ಗೊತ್ತದನು? ಊರಿಗೆಲ್ಲ ಸರ್ದಾರ. ಮುಂದಿನ ನೀವು ಹಾಡಬೇಕು, ನಾ ಹಾಡೋದಿಲ್ಲ ಅದನ್ನು. ನಂದಿದು ಒಂದ ಸಾಲು. ಊರಿಗೆಲ್ಲ ಸರ್ದಾರ, ಮನೆ ಹೆಂಡತಿಗೆ ಏನೇನು ನಡೀದಿಲ್ಲ. ಹಂಗೆ ಸೋಲಾವ್ ಇವನ, ಗೆಲ್ಲವರು ನೀವೇ. ಅದಕ್ಕಿಲ್ಲಿ ಸೋತು ಸನ್ನೆ ಮೂಲಕ ಹೇಳಿದ, ನೋಡು ಘಾತ ಆಗ್ಯದ, ಅವಘಡ ನಡೆದದ. ಯಾವ್ದು ಆಗಬಾರ್ದಾಗಿತ್ತು ಜೀವನದೊಳಗೆ ಅದು ಆಗಾಕತ್ಯದ. ಸ್ವಲ್ಪ ನೋಡಂತ ಹಿಂಗೆ ಸನ್ನಿ ಮಾಡಿದ. ನಾ ಯಾಕೆ ಮಾತಾಡಲಿ, ನೀನ ಮಾತಾಡು ಅನ್ನುವಂಗೆ ಹಿಂಗೆ ಹೊಡೆದಳು. ಇದ್ರದ್ದು ಉಸಿರ ಕಟ್ಟಾತು. ಮತ್ತು ಸ್ವಲ್ಪ ಹೊತ್ತು ಬಿಟ್ಟ ಬಳಿಕ ಅವರು ಅಳತಿದ್ರು, ಉಣ್ಣವ್ರು ಉಣ್ತಿದ್ರು, ಭಜನೆ ಮಾಡೋರು ಮಾಡ್ತಿದ್ರು. ಎಲ್ಲರದು ನಡೆದೈತಿ. ಇವರಿಬ್ಬರದು ಇಂಥದ್ದೊಂದು ಘಟನೆ ನಡೆದೈತಿ. ಅವಾಗ ಮತ್ತು ಹಿರಿಯರ ಕೈಯೊಳಗೆ ಲಿಸ್ಟ್ ಇತ್ತಲ್ಲ, ಇನ್ನೇನು ಹೊತ್ತು ಮುಳುಗಾಕ ಬಂದಿತ್ತು. ಎಲ್ಲರೂ ಇವರಿಗೆ ಸಂಬಂಧಪಟ್ಟ ಪೌಣ್ಯರು ಬಂದಾರೇನೋ ಅಂತ ಲಿಸ್ಟ್ ತೆಗೆದು ನೋಡಿದರು. ಅದನ್ನು ಪಾಸ್ ಮಾರ್ಕ್ ಹಾಕ್ಕೋತ ಬಂದರು. ಕೊನೆಗೆ ಒಂದು ಊರವರು ಬಂದಿದ್ದಿಲ್ಲ, ಇನ್ನು ಒಂದು ಊರವರು ಉಳ್ದಾರ ಅಂತ ಹೇಳಿದರು. ಆ ಬಳಿಕ ಒಂದು ತಾಸು ಬಿಟ್ಟ ಬಳಿಕ ಅವರೂ ಬಂದರು. ಮತ್ತು ಬರೋರು ಬರ್ತಾರ. ಯಾವಾಗಾರ ನಾವು ಬಂದಾಗ ಎಷ್ಟು ಪ್ರೀತಿ ಮಾಡ್ತಿದ್ರಿ, ಉಣಿಸ್ತಿದ್ರಿ, ತಿನ್ನಿಸ್ತಿದ್ರಿ, ನಮಗೆ ಹೇಳಲಾರ್ದ ಹೋಗಿಬಿಟ್ರಲ್ಲ ಅಂದ್ರೆ ಇವರು ಊರನ್ನವ್ರಿಗೆ ಹೇಳಿಲ್ಲ. ಇನ್ನು ಬೆಂಗಳೂರದಾಗಿದ್ದ ಬಂದರೆ ಅವ್ರಿಗೆ ಹೇಳ್ತಾರ ಇವರು. ಸುತ್ತಮುತ್ತ ಮನೆಯವ್ರಿಗೆ ಹೇಳಿ ಹೋಗಿಲ್ಲ ಇವರು. ಅವರು ಹಾಡಾಡ್ಕೊಂಡು ಹತ್ತರು. ಕೊನೆಗೆ ಅವರೂ ಬಂದರು. ಕೊನೆಗೊಂದು ಮನೆಯೊಳಗೆ ಮನೆ ಬಿಡಿಸುವಾಗ ಕೊನೆಗೊಂದು ಅಲ್ಲೊಂದು ಪೂಜಾ ನಡೀತದೆ. ಇದು ಕೊನೆ ಪೂಜಾ. ಯಾರ್ಯಾರು ಅದಿರಿ ಹೊರಗಿದ್ದವ್ರು ಎಲ್ಲರೂ ಬಂದುಬಿಡ್ರಿ ಅಂದರು. ಇದು ಕೇಳಿಸ್ತದ, ಇದು ಕೊನೆ ಪೂಜೆ ನಡೆದೈತೆ ನಮ್ಮದು ಅನ್ನೋದು ಕೇಳಿಸ್ತದ. ಆದರೂ ಕೊನೆ ಪೂಜೆ ಯಾಕೆ ಮಾಡ್ತೀರಿ? ನಾವು ಅದೀವಿ ಅನ್ನಂಗಿಲ್ಲ. ಅಲ್ಲಿ ಅದೀವಿ ಅಂದರು ಅಂದ್ರೆ ಒಂದು ಕಡಿಮೆ ಐತೆ ಅಲ್ಲಿ. ಅವಾಗೂ ಸುಮ್ಮ ಇದ್ದರು. ಕೊನೆಗೊಂದು ಪೂಜೆ ಮಾಡಿದರು. ಇಬ್ಬರನ್ನು ಎತ್ತರಿ ಅಂದರು. ಎತ್ತೇ ಬಿಟ್ರೆ ಎತ್ತಕ್ಕೆ 8 ಮಂದಿ ತಯಾರ ಇದ್ರು. ಅವರು
ಯಾವಾಗ ಬರ್ತದೆ ನಮ್ಮ ಪಾಳಿ ಅಂತ ಕಾಯ್ಕೊಂತ ಕುಂತಿರ್ತದೆ. ಎತ್ತವ್ರು ಬೇರೆ ಭಜನೆ ಮಾಡಿ ಭಾಳ ಮಜಾ ಇರ್ತದೆ ಜೀವನ. ಅವ್ರು 8 ಮಂದಿಗೆ ಒಪ್ಸಿದ್ರೆ ನೀವೇ ಇವ್ರನ್ನ ಎತ್ತವ್ರು ಅಂತಂದು ಅವ್ರು ನಮ್ಮ ಟೈಮ್ ಯಾವಾಗ ಬರುತ್ತಂತ ಸುತ್ತಮುತ್ತ ನಿಂತ ಬಿಟ್ಟಿದ್ರು. ಅವ್ರು ಎತ್ತಾಕ ಎತ್ತರೆ ಅನಗೊಡ್ದ ಎತ್ತೇ ಬಿಟ್ರು. ಮತ್ತು ಇಬ್ಬರು ಬೇರೆ ಬೇರೆ ಅಲ್ಲ. ಅದು ಕೊನೆಗೆ ಸ್ಮಶಾನಕ್ಕೆ ಯಾತ್ರಾ ಕರ್ಕೊಂಡು ಹೋಗುವಾಗ ಅವು ಊರೊಳಗೆ ತೇರು ಅಂತಿರೋ ಏನಂತೀರಿ ನೀವು, ಕೂಡಿಸ್ಕೊಂಡು ಒಯ್ತಾರಲ್ಲ, ಹಾಂ, ಒಂದ್ರಾಗನ ಇಬ್ಬರನ್ನು ಕೂಡಿಸಿದ್ರು. ಯಾಕೆ ಬೇರೆ ಬೇರೆ ಅಲ್ಲಲ್ಲ, ಇಬ್ಬರು ಗಂಡ ಹೆಂಡತಿ ಒಂದ್ರಾಗನ ಬೇರೆ ಬೇರೆ ಮಾಡಲಿಲ್ಲ, 2 ಮಾಡಲಿಲ್ಲ. ಅವರು ಒಂದ್ರಾಗನ ಇಬ್ಬರನ್ನು ಕೂಡಿಸಿ ಮ್ಯಾಲೆ ಎತ್ತಿದ್ರು. ಮುಂದೆ ಗಣಮಕ್ಕಳ ಸಾಲು ಭಜನೆ ಮಾಡ್ಕೋತ ಹೋಗುತ್ತಿದ್ರು. ಎಂದಾದರ ಒಂದು ದಿವಸ ಸಾಯಲೇಬೇಕಲ್ಲ ಮನುಜನೇ ಅಂತ ಭಜನಾ ಪದ ಹಾಡ್ಕೋತ ಮುಂದೆ ಹೋಗುತ್ತಿದ್ರು. ಇವ್ರದ್ದು ಮಧ್ಯದೊಳಗೆ ಮ್ಯಾಲೆ ಕೂತಾರ ತೇರ್ನ್ಯಾಗ. ಹಿಂದೆ ಹೆಣ್ಮಕ್ಳ ಸಾಲು ಅವು ಅಳುತ್ತಿದ್ವು, ಕಣ್ಣೀರು ಒರೆಸ್ಕೊಂತಿದ್ವು, ಎದೆ ಬಡ್ಕೊತಿದ್ವು. ಇವ್ರಿಗೆ ಏನಾಗೈತಿ ಅಂತ ಬಡ್ಕೊತಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ, ಇವ್ರು ಆರಾಮದಾರ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇವು ಪಾಪ ಬಡ್ಕೊಂಡು ರಾತ್ರಿ ಹತ್ತು ಕಣ್ಣೀರು ಬತ್ತಿಸ್ಕೊಂಡು ಹೋಗ್ಯಾವು. ಅವ್ರಿಗೇನು ಕರುಣೆ ಇಲ್ಲ, ಮಾತಾಡ್ಬೇಕು ಅನ್ನೋದಾರ. ಇವ್ರು ನೋಡ್ಯಾರ ಮಾತಾಡ್ಬೇಕಾಗಿತ್ತು. ಅದು ಎದೆ ಬಡ್ಕೊಳ್ಳೋರನ್ನ ಅದು ಸಹಿತ ಇಲ್ಲ ಅವ್ರ ತಲೆಯೊಳಗೆ. ಅವ್ರ ತಲೆಯಾಗ ಏನು ತುಂಬ್ಯದ, ಬರೀ ಉಂಡಿ ತುಂಬ್ಯಾವು, 3 ಉಂಡಿ. ಇಷ್ಟೆಲ್ಲ ಅವಘಡ ಎಬ್ಸ್ಯಾವ 3 ಉಂಡಿ. ಯಾವಾಗ ಎತ್ತಿದ್ರು ಮ್ಯಾಲೆ ಯಾರು ನೋಡ್ಬೇಕು, ಇವ್ರನ್ನ ಏನು ಅದಾರ ಅಂತ ನೋಡ್ಬೇಕು, ಇಲ್ಲಂತ ನೋಡ್ಬೇಕು. ಮ್ಯಾಗ ಯಾರ್ದಾರ ಲಕ್ಷ್ಯ ಇರ್ತದನು. ಈಗ ಸತ್ತ ಬಳಿಕ ಏನಂತಾರ, ಊರಾಗ ದೊಡ್ಡ ಶ್ರೀಮಂತರೇ ಇರಲಿ, ಶ್ರೀಮಂತರು ಸತ್ರ ಅಂತಾರನ. ದವಾಖಾನಿಗೆ ಹೋಗುತ್ತಾನ ನಮ್ಮೂರು ಶ್ರೀಮಂತರು ಅಂತಿರ್ತಾರೆ. ದವಾಖಾನ್ಯಾಗ ಉಸಿರು ನಿಂತಿತ್ತು ಅಂದ್ರೆ ಶ್ರೀಮಂತರು ಬಂದ್ರನ ಅಂತಾರನ. ಏನಂತಾರ, ಹೆಣ ಬಂತನ ಅಂತಾರ. ಶ್ರೀಮಂತರಂತ ಯಾರಿಗೆ ಅನ್ನೋದಿಲ್ಲ. ಹಂಗೆ ಮೊದಲ ಹೆಣದ ರೂಪದೊಳಗೆ ಮ್ಯಾಲೆ ಕೂತಾರ. ಇವ್ರನ್ನ ಯಾರು ನೋಡ್ತಾರೆ, ಎಲ್ಲರೂ ನಡ್ಕೋತ ಹೊರಟಿದ್ರು. ಈಗ ಮ್ಯಾಲೆ ಇಬ್ಬರೇ ಇದ್ರಲ್ಲ, ಅವಾಗರ ಸೋಲ್ಬೇಕಲ್ಲ ಹೆಣ್ಮಗಳು. ಸೋಲಿಲ್ಲ, ಗಪ್ಪಗಾರ ಸುಮ್ಮ ಕೂತಿದ್ಲು. ಸಿಡ್ಲು ಬಡ್ದವ್ರು ಹಂಗೆ ಸುಮ್ಮ ಕೂತಿದ್ಲು. ಅವಾಗನೂ ಪಾಪ ಇದು ನಮ್ಮದ ಸೋತಿತ್ತು. ಇದು ರಥ ಈ ಕಡೆಗೆ ಹೊಂಟದ, ಕಡೆಗೆ ಹೊಂಟದ, ಎಲ್ಲಿ ಹೋದ್ರೆ ಹೊಳ್ಳಿ ಬರೋದಿಲ್ಲ, ಅಲ್ಲಿ ಹೊಂಟದ. ಅವಾಗನೂ ಇವನ ಸೋತ. ಈ ಸರ್ತಿ ಹಿಂಗೆ ಕೈ ಬಡಿಸ್ಲಿಲ್ಲವ, ಹೆಂಗೆ ಹೊಳ್ಳಿ ನೋಡಿದ. ಯಾವ ಆಕಾರದೊಳಗದಾರ ನಮ್ಮ ಮನೆಯವರು ಅಂತ ನೋಡಿದ. ಅದು ಮೂಗು ಮುರಿದಂತಾರ ಗೊತ್ತದಾನ, ಹಂಗೆ ಮಾಡಿಲ್ಲ. ಅದ್ರ ಉದ್ದೇಶ ಏನು, ಮಾತಾಡಿದ್ರೆ ಬೇಕಾಗಿತ್ತಂದ್ರೆ ನೀನು ಮಾತಾಡ, ನಾಯಕ ಮಾತಾಡಲಿ ಅಂತ ಮೂಗು ಮುರಿದು ಹತ್ತ ಕಡೆ ಮಾರಿ ಮಾಡಿ ಕುಂತ್ಲು. ಅವಾಗನೂ ಸೋಲಿಲ್ಲ ಹೆಣ್ಮಗಳು. ಇದು ಹೊರಟಿತ್ತು ಯಾತ್ರಾ. ಸ್ಮಶಾನದ ಸಮೀಪಕ್ಕೆ ಬಂತು ರಥ. ದೂರದಿಂದ ಒಂದು ಕಟ್ಟಿಗೆ ಒಟ್ಕೊಂಡು ನಿಂತಿದ್ದ ಟ್ಯಾಕ್ಟರ್ ಕಂಡಿತ್ತು. ಇವಂಗೆ ಎದಿನ ಹೊಡೆದಂಗಾತು. ಈಗ ನಿಮಗೆ ಪ್ರಸಾದ ಮಾಡ್ತಾರಲ್ಲ, ಪ್ರಸಾದ ಮಾಡಕ್ಕೆ ಒಟ್ಟಿ ನಿಲ್ಲಿಸ್ಯಾರ ನಾವುನ ಕಟ್ಟಿಗೆನ ಇವ್ರನ್ನ ಮುಗಿಸಾಕ. ಅವಾಗೂ ಟ್ಯಾಕ್ಟರ್ ಕಟ್ಟಿಗೆ ನೋಡಿ ಇದ್ರಾಗ ಹಾಕಿ ನಮ್ಮನ್ನು ಮುಗಿಸ್ತಾರ. ಎಂಥದ್ದು ಬಂತಪ್ಪ. ಅವಾಗೂ ಇವನ ಸೋತ. ಹೆಣ್ಮಗಳಿಗೆ ಒಟ್ಟ ವಿಚಾರ ಇಲ್ಲ. ಇಂಥವು 10 ಟ್ಯಾಕ್ಟರ್ ಕಟ್ಟಿಗೆ ಮುಂದೆ ನಿಲ್ಲಿಸಿದ್ರು ಏನೂ ವಿಚಾರ ಇಲ್ಲ ಹೆಣ್ಮಗಳಿಗೆ. ಇದು ಎದೆ ಹೊಡ್ಕೊಂಡು ಹಿಂಗೆ ಹೊಳ್ಳಿ ನೋಡಿ, ಹಿಂಗೆ ಮುಟ್ಟಿ ನೋಡಲ್ಲಿ ಅಂದ. ನಿನಗೆ ಬೇಕಾದ್ರೆ ನೀ ನೋಡ, ನಾ ಯಾಕೆ ನೋಡಲಿ ಅಂದ್ಲು. ಸ್ವಲ್ಪರ ಭಯ, ಸ್ವಲ್ಪರ ಅಂಜಿಕೆ ಬೇಕಲ್ಲ ಹೆಣ್ಮಗಳಿಗೆ. ನೀ ನೋಡಬೇಕಾದ್ರೆ ನಾ ಯಾಕೆ ನೋಡಲಿ ಅಂತ ಮುಖ ಈ ಕಡೆ ತಿರುಗಿ ಕುಂತಳು. ಇದಕ್ಕೆ ಹಾರ್ಟ್ ಬೀಟ್ ಹೆಚ್ಚಾತು. ಹಿಂಗೆ ಮಾಡಿ ಸ್ಮಶಾನಕ್ಕೆ ಒಯ್ದರು. ಆ ಟ್ಯಾಕ್ಟರ್ ಕಟ್ಟಿಗೆ ಏನು ನೀಟಾಗಿ ಚಂದ ಮಾಡಿ ಹೊಂದಿಸಿದ್ರಲ್ಲ, ಒಯ್ದು ಇಬ್ಬರನ್ನು ಅದರ ಮ್ಯಾಗ ಮಲಗಿಸಿದ್ರು. ಎಂಥದ್ದು ಬಂತಪ್ಪ ಪರಮ. ಹಿಂಗೆ ಅನ್ಕೋತ ಒಂದು ಕಡೆಗೆ ಹೊಳ್ಳಿ ನೋಡಿದ.
ಅಲ್ಲಿ 5 ಲೀಟ್ರಿಂದ ಒಂದು ಕ್ಯಾನ್ ಕಂಡಿತ್ತು. ಅವು ಕಾಣ್ತಾವು, ಬರೀ ಇವನಿಗೆ ಕಾಣಕತ್ತೇವು. 5 ಲೀಟ್ರಿಂದ ಎದ್ರದ್ದು ಅದು ಉಪ್ಪಿಟ್ಟು ಮಾಡ್ತಾರಲ್ಲ, ಒಳ್ಳೆ ಎಣ್ಣೆ ಕ್ಯಾನ್ ಅಲ್ಲ. ಹಾಂ, ನೋಡು ಹುಡುಗರು ಎಷ್ಟು ಶಾಣೆ ಅದಾವು. ನಿಮ್ಮೂರು ಹುಡುಗರು ಭಾಳ ಶಾಣೆ ಅದಾವು. ಸೀಮೆ ಎಣ್ಣೆದು ಕ್ಯಾನ್ ತುಂಬಿಟ್ಟಿದ್ರು. ಎದಕ್ಕೆ? ಕಟ್ಟಿಗೆಯಾಗ ಸುರುವಿ ಹಚ್ಚಾಕ. ಅವಾಗ ಮತ್ತೆ ಹಾಟ್ ಬಿಟ್ಟು ಹೊಡ್ಕೊಳಕತ್ತಿ, ಅದು ಪುರಸತ್ಗಿಲ್ದ ಹೊಡ್ಕೊಳಕತ್ತಿ. ಅವಾಗನು ಹಗೂರ್ಕಿ ಎಲ್ಲರ ಜನಗಳ ಕಣ್ಣು ತಪ್ಪಿಸಿ ಸ್ವಲ್ಪ ಇಬ್ಬರು ಇದ್ರ ಮೇಲೆ ಒಂದ ಕಟ್ಟಿಗೆ ಹಾಸಿಗೆ ಮೇಲೆ ಮಲಗಿಸಿದ್ರು. ಸ್ವಲ್ಪ ಹಿಂಗೆ ಮುಟ್ಟಿ ನೋಡಲ್ಲಿ ಅಂದ, ನಿನಗೆ ಬೇಕಾಗ್ಯದ ನೀ ನೋಡು, ನನಗೆ ಬ್ಯಾಡದ ನೋಡುದು. ಯಾಕೆ? ಹೆಣ್ಮಗಳ ತಲೆಯಾಗ 3 ಉಂಡಿ ತುಂಬ್ಯಾವು. ಕಣ್ಣಾಗನು ಉಂಡಿ, ಮನಸ್ಸಿನಾಗನು ಉಂಡಿ. ಕಣ್ಣಾಗ ಕ್ಯಾನ್ ಹೆಂಗೆ ಕಾಣತ್ತದು, ಉಂಡಿ ಕಾಣಕತ್ತೇವು. ಹಿಂಗೆ ಮಾಡಿ ಅಲ್ಲಿ ಒಂದು ಪೂಜೆ ಮಾಡ್ತಾರೆ. ಕೊನೆಗೆ ನಮ್ಮ ಊರ ಜಂಗಮ ಮೂರ್ತಿಗಳು ಇರ್ತಾರಲ್ಲ ಸ್ವಾಮಿಗಳು, ಅವ್ರ ಕಡೆಯಿಂದ ಅಲ್ಲೊಂದು ಪೂಜೆ ಆಗುತ್ತದೆ. ಅಲ್ಲಿ ಪೂಜೆ ಮಾಡಿಸಿದ್ರು. ಇನ್ನು ಇವ್ರಿಗೆ ಸಂಬಂಧಪಟ್ಟವರು ಈಗ ಅಗ್ನಿ ಸ್ಪರ್ಶ ಮಾಡೋರು ಯಾರದಾರ ಮುಂದೆ ಅವ್ರು ಬನ್ನಿ ಅಂದರು. ಅಗ್ನಿ ಸ್ಪರ್ಶ ಮಾಡೋರನ್ನ ಕರೆದ್ರು. ಇದು ಕೇಳಿಸ್ತದ. ಅವಾಗರ ಅದೀವಿ ಅನ್ಬೇಕಿಲ್ಲ, ಸುಮ್ಮ ಮಲಗ್ಯಾವು. ಅಗ್ನಿ ಸ್ಪರ್ಶ ಮಾಡೋರು ಬಂದರು. ಸೀಮೆ ಎಣ್ಣೆಯನ್ನು ಸುತ್ತರದ ಸುರಿಯಾಕತ್ತಿದ್ರು. ವಾಸ ಬರ್ತದ ಮೂಗಿಗೆ. ಏಳುವಲ್ರು, ಅದೀವಂತ ಅನವಲ್ರು. ಎಲ್ಲ ಸುತ್ತಮುತ್ತ ಸೀಮೆ ಎಣ್ಣೆಯನ್ನು ಸುರಿದು ಕೊನೆಗೆ ಅಗ್ನಿ ಸ್ಪರ್ಶ ಮಾಡೋಂಗೆ ಹೇಳಿದರು. ಕಡ್ಡಿ ಪೆಟ್ಟಿಗೆ ತಂದಿಯನಪ್ಪ ಅಂದರು. ಇದು ಕೇಳಿಸ್ತದ. ಕಡ್ಡಿ ಪೆಟ್ಟಿಗೆ ಏನು ಮಾಡ್ತದ ಕೆಲಸ ಅನ್ನೋದು ಗೊತ್ತದ. ತಂದಿ ಏನು ಅನ್ನೋ ಶಬ್ದ ಕೇಳಿಸ್ತದ. ಅದಿವಂತಿಲ್ಲ. ಅವಾಗ ಅವ ಅಂದ, ಹಚ್ಚವ ಒಂದಲ್ರಿ 2 ತಂದಿನಿ ಅಂದವ. ಒಂದಾದ್ರ ಬಗೆ ಇರಿದಿಲ್ಲ ಇವ್ರಿಗೆ, 2 ತೊಗೊಂಡು ಬಂದೀನಿ ಅಂದ. ಇದು ಕೇಳಿಸ್ತದ. ಸುಮ್ಮ ಮಲಗ್ಯಾರ. ಕೊನೆಗೆ ಹಾಗಾದ್ರೆ ಎಲ್ಲರೂ ಬಂದಾರ. ಪೂಜೆನ ಮುಗೀತು. ಇನ್ನು ನಿನ್ನ ಪಾಲಿನ ಕರ್ತವ್ಯ ನೀ ಮಾಡು. ಕಡ್ಡಿ ಹೊರಗೆ ತೆಗೆದು ಗೀರಿ ಹಚ್ಚಿಬಿಡು ಅಂದರು. ಅವಾಗ ಕಡ್ಡಿ ಹೊರಗೆ ತೆಗೆದು ನೋಡಾಕತ್ಯಾರ. ಅದು ಯಾರು ನೋಡಕತ್ಯಾರ? ನಮ್ಮವನು ನೋಡಕತ್ಯಾನ. ಈ ಹೆಣ್ಮಗಳು ಒಟ್ಟ ನೋಡುವಳು. ಅಂದ್ರೆ ಮುಂದೆ ಪ್ರಸಂಗ ಏನು ಆದೀತು ಅನ್ನೋದು ಇವನ್ ತಲೆಯಾಗ, ಹೆಣ್ಮಗಳ ತಲೆಯಾಗ ಒಟ್ಟ ಇಲ್ಲ. ಯಾಕೆ? 2 ನನಗೆ 1 ನಿನಗೆ ಇಟ್ಟ ತಲೆಯಾಗ. ಹಠಮಾರಿತನ, ಮೊಂಡತನ ಹೆಣ್ಮಗಳ ತಲೆಯಾಗ. ಕಡ್ಡಿ ಹಿಂಗೆ ಹೊರಗೆ ತೆಗೆದ ಚರ್ರನ ಕೊಡ್ದ. ಇವ ಅಂದ, ಸತ್ಯಯಪ್ಪ ಅಂದ. ಇಲ್ಲಿ ತನ ಗಪ್ಪಗಾರಿದ್ದು ಕೊನೆಗೂ ಹೆಣ್ಮಗಳು ಸೋಲಿಲ್ಲ. ಇದ ಸೋತಿತ್ತು. ಯಾವಾಗ ಸತ್ಯ ಅಂದ್ರೆ ವೃತ ಮುರಿತಲ್ಲ. ಈಗ ಸೋತಂಗೆ ಆತಲ್ಲ. ಇವ ಹೆಣ್ಮಗಳು ಹಿಂಗೆ ಗೆದ್ಲಲ್ಲ, ನನಗೆರಡು ನಿನಗೊಂದು, ನನಗೆರಡು ನಿನಗೊಂದು. ಬಂದವ್ರ ಗತಿ ಏನಾಗಿರ್ಬೇಡ, ಮಣ್ಣಿಗೆ ಬಂದವ್ರ ಕತಿ. ಒಂದು ಮುಂಜಾನೆ ಜೀವ ಬಿಟ್ಟವು, ರಾತ್ರಿ ಎಲ್ಲ ಇಟ್ಟಿವಿ, ಭಜನೆ ಮಾಡಿವಿ. ಮತ್ತು 2ನೇ ದಿವಸಕ್ಕೆ ಸ್ಮಶಾನತನ ಬಂದು ನನಗೆರಡು ನಿನಗೊಂದು ಅನ್ನಕತ್ತೇವು. ಅಂದ್ರೆ ಇವು ಆಗಿ ಉಳಿದಿಲ್ಲ. ಇವು ಬೇರೆ ರೂಪದವಂತ. ಇವು ಮಣ್ಣಿಗೆ ಬಂದಿದ್ವಲ್ಲ. ಈ ಕಡೆ ದಿಕ್ಕಿನ ಊರವರು ಈ ಕಡೆ ಓಡಾಕತ್ತಿದ್ರು, ಈ ಕಡೆ ದಿಕ್ಕಿನ ಊರವ್ರು ಈ ಪಾಡು ಒಬ್ಬರು ಇಲ್ಲಲ್ಲಿ. ಇವು 2 ಒಂದಕ್ಕಿಂತ ಒಂದು ಬಲ ಮನೆಗೆ ಬರಾಕತ್ತೇವು. ಏನು? ನನಗೆರಡು ನಿನಗೊಂದು, ನನಗೆರಡು ನಿನಗೊಂದು. 2 ಕೂಡಿ ಮನೆಗೆ ಉಂಡಿ ತಿನ್ನಕಂತ ಬಂದವು. ಮೊದಲ ಕಿಟಿಕಿಲ್ಲದ ಬಾಗಿಲಿಲ್ಲದ ಮನೆ. 3 ಉಂಡಿನ ಓಣ್ಯನ ನಾಯಿ ತಿಂದು ಹೋಗಿತ್ತು. ಕೈಗೆ ಬಂದು ತುತ್ತು ಸುಮ್ಮನೆ ಹೇಳ್ಯಾರ. ಏನು ಶರಣರು ಸಂತರು. ಅದಕ್ಕೆ ಬಸವಣ್ಣವರು ಅಂತಾರ, ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ, ಕಾಳ ಬೆಳದಿಂಗಳ ಸಿರಿ ಸ್ಥಿರವಲ್ಲ. ಕೇಡಿಲ್ಲದ ಪದವಿಯ ನೀಯುವ ನಮ್ಮ ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು. ಏನು ಮಾತು ಹೇಳ್ತಾರೆ ಅವರು ಬಸವಣ್ಣವರು. ಎಲೆ ಎಲೆ ಮಾನವ ಅಳಿ ಆಸೆ. ನಿನ್ನೊಳಗೆ ನೀವು ಒಂದಿಷ್ಟು 100 ಆಸೆಗಳದಾವಲ್ಲ, ಅವುಗಳನ್ನು ಅಳಿ. ಯಾರ ಮನಸ್ಸಿನೊಳಗೆ ಆಸೆ ಭಾವ ಇರ್ತದ
ಅದು ಸಂತೋಷ ಕೊಡೋದಿಲ್ಲ, ಅದು ಸಂತೃಪ್ತಿ ಹೊಂದುವುದಿಲ್ಲ. ಆ ಮನಸ್ಸು ಎಷ್ಟಿದ್ರೂ ಇನ್ನೂ ಬೇಕಂತ ಬಯಸ್ತದೆ ಹೊರತು ಸಾಕಂತ ಅನಿಸೋದಿಲ್ಲ. ಅದಕ್ಕೆ ಅಂಥ ಆಸೆಯನ್ನು ಇಟ್ಟುಕೊಂಡು ನೀ ಕೂತಿ ಅಂದ್ರೆ ನಿನ್ನ ಬದುಕನ್ನು ನಾಶಗೊಳಿಸ್ತದೆ. ಅದಕ್ಕೆ ನೀ ಏನು ಮಾಡು, ಅಂಥ ಆಸೆಯನ್ನು ಅಳಿ. ಎಲೆ ಮನುಷ್ಯನೇ, ಅವ್ರು ಹೇಳ್ತಾರೆ ಅದನ್ನು ಗಳಿಸಬೇಕು, ಇದನ್ನು ಗಳಿಸಬೇಕು, ಅಷ್ಟು ಗಳಿಸಬೇಕು, ಇಷ್ಟು ಗಳಿಸ್ಬೇಕಂತ ನೀನು ಹಗಲ ರಾತ್ರಿ ದುಡಿದು ಗಳಿಸ್ಬೇಕಂತ ಹೊಂಡತಿದೆಯಲ್ಲ, ಆ ಗಳಿಸಿದ ಸಂಪತ್ತು ಕಾಯಮಾಗಿರುವುದಿಲ್ಲ. ಅದು ಶಾಶ್ವತ ಅಲ್ಲ, ಸುಸ್ಥಿರ ಅಲ್ಲ. ಅವರು ಅದಕ್ಕೊಂದು ಉಪಮೆ ಕೊಡ್ತಾರೆ, ಏನು, ಕಾಳ ಬೆಳದಿಂಗಳ ಸಿರಿ ಸ್ಥಿರ ಅಲ್ಲ. ಈಗ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ಬರ್ತಾವೆ. ಕೃಷ್ಣ ಪಕ್ಷದೊಳಗೆ ಭಾಳ ಬೆಳದಿಂಗಳು ಇರ್ತದ. ಮೊದಲು ಯಾವಾಗ ಕೃಷ್ಣ ಪಕ್ಷ ಸಮೀಪಕ್ಕೆ ಬರ್ತದೆ ಆವಾಗ ಬೆಳದಿಂಗಳು ಏನಾಗ್ತದೆ, ಹಾಲ ಬೆಳದಿಂಗಳು ಬೆಳಕ ಕಡಿಮಕ್ಕೂತ ಬರ್ತದೆ. ಮುಂದೆ ಅಮಾವಾಸ್ಯೆ ಬಂತು ಅಂದ್ರೆ ಬೆಳದಿಂಗಳೇನಾಗುತ್ತೆ, ಕರಗಿ ಹೋಗಿಬಿಡುತ್ತದೆ. ಕಾರ್ಗತ್ತಲೆಯಿಂದ ಕೂಡುತ್ತದಲ್ಲ ಜಗತ್ತು, ಹಾಗೆ ಸ್ವಲ್ಪ ದಿವಸ ಸಂಪತ್ತು ಇರ್ತದ, ಸಂತೋಷ ಕೊಟ್ಟಂಗ ಮಾಡ್ತದ. ಆ ಬಳಿಕ ಒಂದು ದಿವಸ ಸಂಪತ್ತು ಕರಗಕೋತ ಏನಾಗ್ತದೆ, ಒಂದು ದಿವಸ ಇನ್ನೊಬ್ಬರು ಪಾಲಾಗಿ ಹೋಗಿಬಿಡುತ್ತದೆ. ಮೊದಲ ಜೀವ ಈ ಜಗತ್ತಿಗೆ ಹೇಗೆ ಬಂದಿತ್ತೋ ಹಾಗೇ ಬರಿಗೈಲಿ ಹೋಗುತ್ತದೆ. ಅದಕ್ಕೆ ಈ ಕಾಳ ಬೆಳದಿಂಗಳ ರೂಪದಲ್ಲಿ ಇರತಕ್ಕಂಥ ಸಿರಿ ಸಂಪತ್ತು ಸುಖ ಕೊಡುವುದಿಲ್ಲ, ಶಾಶ್ವತವಾಗಿ ಇರುವುದಿಲ್ಲ. ಅದಕ್ಕೆ ಮತ್ತು ಯಾವುದು ಶಾಶ್ವತ ಅಂತ ಕೇಳಿದ್ರೆ ಪರಮ ಸತ್ಯ ಕೂಡಲ ಸಂಗಮ ದೇವ್ರಂತೇನದಾನಲ್ಲ, ಆ ದೇವ ಯಾವಾಗಲೂ ಇರುವಂಥವ. ಅಂಥ ದೇವನನ್ನು ನೀನು ಪೂಜೆ ಮಾಡ್ಕೋತ ಇರು, ಮರಿಬೇಡ. ಅಂಥ ದೇವನನ್ನು ಸ್ಮರಣೆ ಮಾಡ್ಕೋತ ಇರು, ಆವಾಗ ನಿನ್ನ ಬದುಕು ಸಿರಿವಂತಾಗ್ತದೆ. ಹೊರತು ಇರದಿದ್ರೆ ಹೊರಗಿನ ಸಂಪತ್ತು ಗಳಿಸಿ ಶ್ರೀಮಂತ ಆಗ್ತೀನಿ ಅಂದ್ರೆ ಅದು ಕನಸಿನ ಮಾತದ. ಎಷ್ಟೋ ಜನಗಳನ್ನು ನಾಶ ಮಾಡ್ಯದ ಸಂಪತ್ತು. ಯಾಕೆ, ಸಂಪತ್ತು ಹೆಚ್ಚಾದಂಗೆಲ್ಲ ಅಹಂಕಾರ ಹೆಚ್ಚಾಗುತ್ತದೆ. ನನ್ನಷ್ಟು ಶ್ರೀಮಂತ ಯಾರೂ ಇಲ್ಲ, ನನ್ನಷ್ಟು ದಾನ ಧರ್ಮ ಮಾಡುವಂಥ ಮನುಷ್ಯ ಊರಾಗ ಇನ್ನೊಬ್ಬಿಲ್ಲ, ಹೀಗೆಲ್ಲ ಒಳಗೆ ಗೊತ್ತಿರಲಾರ್ದಂಗೆ ಏನಾಗ್ತದದು, ಅಹಂಕಾರ ಭಾವ ಮೂಡುತ್ತದ. ಅದಕ್ಕೆ ಕೆಲವರು ತಿಳಿದವರು ಬಲ್ಲವರು ಬೇಡಿದರು, ಸಂಪತ್ತು ಸಹಿತ ಬ್ಯಾಡಂದ್ರು. ಅವರು ದೇವರು ಕೊಡಾಕೆ ಬಂದ್ರು ಬ್ಯಾಡಂದ್ರು. ಈಗ ಶ್ರೀಕೃಷ್ಣ ಪರಮಾತ್ಮ, ಆತನ ತಂಗಿ ಸುಭದ್ರ ಭಾಳ ಬಡತನದೊಳಗೆ ಕಾಲ ಕಳೀತಿದ್ಲು. ಹೆಣ್ಮಗಳು ಸುಭದ್ರ ಒಡ ಹುಟ್ಟಿದ ತಂಗಿ, ಬೆನ್ನಿಗೆ ಬಿದ್ದ ತಂಗಿ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ದಿವಸ ಬಂದ, ನೋಡು ಜಗತ್ತಿನೊಳಗೆ ಯಾರಿಗೇನೇನಿಲ್ಲ, ಬೇಡಿದ್ದನ್ನೆಲ್ಲ ಕೊಟ್ಟೀನಿ. ಬೆಳ್ಳಿ ಬಂಗಾರ ಬೇಡಿದವರಿಗೆ ಬೆಳ್ಳಿ ಬಂಗಾರ ಕೊಟ್ಟೀನಿ, ಹೊಲ ಮನೆ ಬೇಡಿದವರಿಗೆ ಹೊಲ ಮನೆ ಕೊಟ್ಟೀನಿ, ಅಧಿಕಾರ ಅಂತಸ್ತು ಬೇಡಿದವರಿಗೆ ಅವರಿಗೂ ಅದನ್ನು ಕೊಟ್ಟೀನಿ. ಇಂಥದ್ದು ಕೊಟ್ಟಿಲ್ಲ ಅಂತಿಲ್ಲ, ಎಲ್ಲರಿಗೂ ಕೊಟ್ಟೀನಿ. ಆದರೆ ಎಲ್ಲರ ಬದುಕು ಶ್ರೀಮಂತ ಆಗ್ಯದ. ಮತ್ತು ನನ್ನ ಒಡ ಹುಟ್ಟಿದ ತಂಗಿ ನೀನು, ಬೆನ್ನಿಗೆ ಬಿದ್ದ ತಂಗಿ, ನೀ ಬಡತನದೊಳಗೆ ಇರೋದನ್ನು ನನ್ನ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ. ನನಗೆ ಯಾಕೋ ನಿನ್ನ ಮ್ಯಾಲೆ ಭಾಳ ಕರುಣೆ ಬಂದದ ತಂಗಿ. ನಿನಗೇನಾದರೂ ಸಂಪತ್ತು ಕೊಡ್ಬೇಕಂತ ಇಚ್ಛಾಗ್ಯದ, ಅದಕ್ಕೆ ನಿನಗೆ ಏನು ಬೇಕು ಬೇಡು, ಕೊಡ್ತೀನಿ ಅಂತ ಸ್ವತಃ ಪರಮಾತ್ಮನೇ ಏನು ಮಾಡಿದ, ಕೇಳಿದ ಹೆಣ್ಮಗಳಿಗೆ. ನಾವು ನೀವಾಗಿದ್ರಂದ್ರೆ ಒಂದು ಲಿಸ್ಟ ಮಾಡಿ ಕೊಡ್ತಿದ್ವಿ. ಹೆಣ್ಮಗಳು ಹಂಗೆ ಮಾಡಲಿಲ್ಲ, ವಿಚಾರ ಮಾಡಿದ್ಲು. ಈಗ ಕೊಡಾಕ ಬಂದಾನಲ್ಲ ಪರಮಾತ್ಮ, ಬೇಡಬೇಕೋ ಏನೋ ಬೇಡಬಾರ್ದು. ಬೇಡಿದ್ರೆ ಏನಾದಿತ್ತು, ಬೇಡದೆ ಇದ್ರೆ ಏನಾದಿತ್ತು, ಜ್ಞಾನ ಇತ್ತು ಹೆಣ್ಮಗಳಿಗೆ ಅಂದ್ಲು. ಈಗ ಏನು ಕೊಡ್ಬೇಕಂತ ಮಾಡಿ ನೀನು ಅಂತ ಕೇಳಿದಳು ಅಣ್ಣನಿಗೆ. ಆವಾಗ ಕೃಷ್ಣ ಪರಮಾತ್ಮ ಅಂದ, ನೀ ಏನು ಬೇಡತಿ ಅದನ್ನು ಕೊಡ್ತೀನಿ, ಒಂದು ಕ್ಷಣದೊಳಗೆ ಕೊಟ್ಟು ಹೋಗ್ತೀನಿ. ಯಾಕೆ, ಇಡೀ ಜಗತ್ತಿಗೆ ಕೊಟ್ಟಿನಿ ಅಂದ ಬಳಿಕ ನಿನಗೆ ಕೊಡಲಾರ್ದ ಇರ್ತೀನಿ ಏನು, ತಂಗಿ ಕೊಡಲಾರ್ದ ಇರಾಕೆ ಬರ್ತದೇನು, ಅದಕ್ಕೆ ಕೊಟ್ಟು ಹೋಗ್ತೀನಿ ಬೇಡು ಅಂದಳು. ಆವಾಗ ಸುಭದ್ರ ಅಂತಾಳ,
ಒಂದು 5 ನಿಮಿಷ ಸಮಯ ಕೊಡು ನನಗೆ. ಯಾವುದು ಬೇಡಬೇಕು ಯಾವುದು ಬೇಡಬಾರದು ಅನ್ನೋದು ನಿರ್ಣಯ ಮಾಡಿ ಹೇಳ್ತೀನಿ, ನಿಶ್ಚಯ ಮಾಡಿ ಅಂತ ಹೇಳಿದ್ಲು. ಆವಾಗ ಪರಮಾತ್ಮಂದ ಆಯಿತು ಅಂದ. 5 ನಿಮಿಷ ವಿಚಾರ ಮಾಡಿದ್ಲು ಹೆಣ್ಮಗಳು. ಏನು, ಈಗ ನಾನು ಬಡತನದೊಳಗದೀನಿ, ಭಾಳ ಬಡವಿದ್ದೀನಿ. ಇಂಥ ಬಡತನದೊಳಗೆ ಕಾಲ ಕಳೆಯಾಕತ್ತೀನಲ್ಲ, ಈಗ ನನ್ನ ಮನಸ್ಸಿನೊಳಗೆ ನಾ ಏನು ಮಾಡ್ತಿರ್ತೀನಿ, ಯಾವಾಗಲೂ ಪರಮಾತ್ಮನ ಧ್ಯಾನ ಮಾಡ್ಕೋತ ಇರ್ತೀನಿ, ದೇವರ ಸ್ಮರಣೆ ಮಾಡ್ಕೋತ ಇರ್ತೀನಿ. ಹೆಜ್ಜೆ ಹೆಜ್ಜೆಗೂ ಪರಮಾತ್ಮನ ನೆನಪು ಮಾಡ್ಕೋತ ಕಾಲ ಕಳೆಯಕತ್ತೀನಿ. ಈಗ ಬಡತನದ ಅಂತ ತಿಳ್ಕೊಂಡು ದೇವ್ರನ್ನ ನೆನೆಸಾಕತ್ತೀನಿ. ಒಂದು ವೇಳೆ ಸಂಪತ್ತು ಕೊಡಕ್ಕೆ ಬಂದನಲ್ಲ ಶ್ರೀಕೃಷ್ಣ ಪರಮಾತ್ಮ, ಒಂದು ವೇಳೆ ಸಂಪತ್ತು ಕೇಳಿದೆ ಅಂದ್ರೆ, ಅವ ಕೊಟ್ಟ ಅಂದ್ರೆ, ಸಂಪತ್ತು ಬಂದ ಬಳಿಕ ನನ್ನೊಳಗೆ ಅಹಂಕಾರ ಬಂತು ಅಂದ್ರೆ ಪರಮಾತ್ಮನ ನೆನಪಾರುವಂಥ ಸಾಧ್ಯತೆ ಐತಿ. ಯಾರು ಕೊಟ್ಟಿರ್ತಾರಲ್ಲ ಅವ್ರನ್ನ ಮರಿತಾನ ಮನುಷ್ಯ ಒಮ್ಮೆಮ್ಮೆ, ಹೌದಲ್ಲ? ಅದೇನೋ ಹೇಳ್ತಾರಲ್ಲ, ಮೂಗು ಕೊಟ್ಟ ಅವನ್ನ ಬಿಡ್ತಾರಂತ. ಹಂಗೆ ತಿಳಿತದಲ್ಲ. ಅದಕ್ಕೆ ಇದು ಆಗೋ ಸಾಧ್ಯತೆ ಅದ. ನನ್ನೊಳಗೆ ಅಹಂಕಾರ ಬಂದರೂ ಬರಬಹುದು, ಕೊಟ್ಟ ಭಗವಂತನನ್ನೇ ಮರೆತರೂ ಮರಿಬಹುದು ಅಂತ ತಿಳ್ಕೊಂಡು ಎಲ್ಲ ವಿಚಾರ ಮಾಡಿ ಆ ಬಳಿಕ ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ಮಾತು ಹೇಳ್ತಾಳ. ಇಂದು ಹೇಳೋದಿಲ್ಲ, ನಾಳೆಗೆ ಹೇಳ್ತಾಳ. ಮತ್ತು ನಾಳೆಗೆ ಬನ್ನಿ. ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.